ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಬ್ರಿಮ್ಸ್ ಹೃದ್ರೋಗ ಘಟಕವೇ ಅನಾರೋಗ್ಯಕ್ಕೀಡಾಗಿದೆ. ಆ ಕುರಿತಾದ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ ಇದು ಹೆಸರಿಗಷ್ಟೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಬ್ರಿಮ್ಸ್ ಆಸ್ಪತ್ರೆ ಇದೆಯಲ್ಲ ಹೃದ್ರೋಗ ಘಟಕ, ಆದರೆ ಈ ಹೃದ್ರೋಗ ಘಟಕಕ್ಕೆ ಈಗ ಅನಾರೋಗ್ಯ ಬಂದಿದೆ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಡಾಕ್ಟರ್ಸೇ ಇಲ್ಲ, ಯಾವೊಬ್ಬ ಡಾಕ್ಟರ್ ಕೂಡ ಇಲ್ಲ. ಡಾಕ್ಟರ್ಸೇ ಇಲ್ಲದೆ ಇಡೀ ಘಟಕಕ್ಕೆ ಬೀಗ ಜಡಿಯುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಖರ್ಚು ಮಾಡಿರುವಂತ ವೆಚ್ಚ 18 ಕೋಟಿ ಖರ್ಚು ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕವನ್ನ ಆರಂಭ ಮಾಡಿದ್ದಾರೆ. ಉದ್ಘಾಟನೆ ಆಗಿದೆ. ಉದ್ಘಾಟನೆ ಆದ್ರೂ ಕೂಡ ಅಲ್ಲಿ ಇನ್ನೂ ಕೂಡ ಯಾರಿಗೂ ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ವೈದ್ಯಕೀಯ ಶಿಕ್ಷಣ ಸಚಿವರೇ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಬ್ರಿಮ್ಸ್ ಹೃದ್ರೋಗ ಘಟಕದ ಬಾಗಿಲು ಓಪನ್ ಆಗೋದು ಯಾವಾಗ? ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕವನ್ನ ಸಿಎಂ ಉದ್ಘಾಟನೆ ಮಾಡಿದ್ರು. ಈಗ ಡಾಕ್ಟರ್ಸ್ ಕೊರತೆಯಿಂದ ಇನ್ನೂ ಕೂಡ ಚಿಕಿತ್ಸೆ ಭಾಗ್ಯ ಸಿಗ್ತಾ ಇಲ್ಲ. ಬೆಲೆ ಬಾಳುವ ಯಂತ್ರಗಳಿದೆ, ಎಲ್ಲವೂ ಇದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ. ಆದರೆ ಇರಬೇಕಾದಂಥ ಪ್ರಮುಖ ಅಂಶ ಅಂತಂದ್ರೆ ಅಲ್ಲಿ ಡಾಕ್ಟರ್ಸ್ ಇರಬೇಕು. ಆದರೆ ಯಾವೊಬ್ಬ ಡಾಕ್ಟರ್ ಕೂಡ ಇಲ್ಲದೆ ಇಡೀ ಘಟಕಕ್ಕೆ ಬೀಗ ಹಾಕುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಬೀಗ ಹಾಕಿದಾರೆ ನೋಡಿ. ಉದ್ಘಾಟನೆ ಮಾಡೋದು, ಟೇಪ್ ಕಟ್ಟಿಂಗ್ ಮಾಡೋದು, ರಿಬ್ಬನ್ ಕಟ್ಟಿಂಗ್ ಮಾಡಿ ಹೋದ ನಂತರದಲ್ಲಿ ಈ ಆಸ್ಪತ್ರೆ ಓಪನ್ ಇದೆಯಾ, ಕಾರ್ಯನಿರ್ವಹಿಸ್ತಾ ಇದೆಯಾ, ಜನರಿಗೆ ಉಪಯೋಗ ಆಗ್ತಾ ಇದೆಯಾ? 18 ಕೋಟಿ ಖರ್ಚು ಮಾಡಿದ್ದಾರೆ. 18 ಕೋಟಿಯಿಂದ 1 ರೂಪಾಯಿ ಆದರೂ ಯಾರಿಗಾದ್ರೂ ಪ್ರಯೋಜನ ಆಯ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದು ರಿಬ್ಬನ್ ಕಟ್ಟಿಂಗ್ ಅಷ್ಟೇ ಸೀಮಿತ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ವಿಜುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲಿ ಈಗ ಬೀಗ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಡಾಕ್ಟರ್ಸ್ ಇಲ್ಲ, ಎಲ್ಲವೂ ಇದೆ ಆದರೆ ಡಾಕ್ಟರ್ಸೇ ಇಲ್ಲ ಅಂತಂದ್ಮೇಲೆ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಕರೆಸ್ಕೊಳ್ಳೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಅವಮಾನ. ಯಾಕಂದ್ರೆ ಅಲ್ಲಿ ಯಾವೊಬ್ಬ ಅನಾರೋಗ್ಯ ಪೀಡಿತ ವ್ಯಕ್ತಿಯೂ ಕೂಡ ಬರೋದಕ್ಕಾಗೋದಿಲ್ಲ. ಇದು ಹೆಸರಿಗೆ ಹೃದ್ರೋಗ ಘಟಕ, ಆದರೆ ಇಡೀ ಆಸ್ಪತ್ರೆಯ ಹೃದಯ ಅಂತ ಅನಿಸ್ಕೊಂಡಿರೋ ಡಾಕ್ಟರ್ಸ್ ಆ ಹೃದ್ರೋಗ ಘಟಕಕ್ಕೆ ಈಗ ಹಾರ್ಟ್ ಇಲ್ಲದಂಥ ರೀತಿಯಲ್ಲಿ ಆಗೋಗಿದೆ. ಅಲ್ಲಿರುವಂಥ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವಂಥ ಒಂದಷ್ಟು ಈ ಮೆಷಿನ್ಗಳಿದೆಯಲ್ಲ, ಜೊತೆಯಲ್ಲಿ ಯಂತ್ರಗಳಿದೆಯಲ್ಲ, ಅದೆಲ್ಲವೂ ಕೂಡ ಹಾಗೇ ಇದೆ. 1 ವರ್ಷ ಆಯಿತು. ಕಳೆದ ಏಪ್ರಿಲ್ನಲ್ಲಿ ಉದ್ಘಾಟನೆಯನ್ನು ಮಾಡಿರೋದು ಸಿಎಂ. ಇನ್ನೇನು 1-2 ತಿಂಗಳು ಕಳೆದ್ರೆ 1 ವರ್ಷ ಆಗುತ್ತೆ. 1 ವರ್ಷದಿಂದ ಹಾಗೇ ಇದೆ. ಇನ್ನೂ ಸ್ವಲ್ಪ ಸಮಯ ಬಿಟ್ಟರೆ ಹಾಳು ಕೊಂಪೆ ಆಗುತ್ತೆ. ಬಿಟ್ಟರೆ ಬೇರೆ ಯಾರಿಗೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಬೆಡ್ಗಳಿದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅದು ಎಲ್ಲವೂ ಕೂಡ ಇದೆ. ಅಲ್ಲಿ ಅಗತ್ಯಕ್ಕೆ ಕಾರ್ಯನಿರ್ವಹಿಸಬೇಕಾದಂಥ ಆಸ್ಪತ್ರೆ, ಅದರಲ್ಲೂ ಕೂಡ ಹೃದ್ರೋಗ ಘಟಕ. ಅದು ಅನೇಕ ಕಡೆಗಳಲ್ಲಿ ಒಂದು ಆಸ್ಪತ್ರೆ ಬೇಕು ಅಂತ ಹೋರಾಟಗಳಾಗುತ್ತೆ, ಪ್ರತಿಭಟನೆಗಳಾಗುತ್ತೆ. ಇಲ್ಲಿ ಆಸ್ಪತ್ರೆ ಇದೆ, ಆದರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಸೇ ಇಲ್ಲದೆ ಇರುವಂಥ ಪರಿಸ್ಥಿತಿ ಈಗ. ಸರ್ಕಾರ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಹೇಳ್ತಾರೆ. ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಉದ್ಘಾಟಿಸಿ ಇವತ್ತು 10ರಿಂದ 1 ವರ್ಷ ಆಗ್ಲಾಕ್ ಬಂದರೂ ಕೂಡ ಕನಿಷ್ಠ ಈ ಒಂದು ಹಾರ್ಟ್ ಸ್ಪೆಷಲ್ ಸೆಂಟರು ಬ್ರಿಮ್ಸ್ ಏನು ಆವರಣದಲ್ಲಿ ಮಾಡಿದ್ದಾರೆ. ಈಗ ಸುಮಾರು 15ರಿಂದ 16 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರದ್ದು ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಸಾಕಷ್ಟು ಜನ ಅಂದರೆ ಕಳೆದ ವರ್ಷ 14/4/2025 ಉದ್ಘಾಟನೆಗೊಂಡದ ಬ್ರಿಮ್ಸ್ ಸೂಪರ್ ಸ್ಪೆಷಲಿಸ್ಟ್ ಹೃದಯ ರೋಗ ಘಟಕ ಅಂಥೇಳಿ ಅಂದರೆ ಹಾರ್ಟ್ ಸ್ಪೆಷಲ್ ಸೆಂಟರ್ ಮಾಡಿದ್ದಾರೆ ಗೌರ್ಮೆಂಟಿಂದ. ನಿಜಕ್ಕೂ ನೋಡ್ಬೋದು ನೀವು, ಬಂದಿದೆ. ಈಗಾಗಲೇ ಉದ್ಘಾಟನೆಗೊಂಡು 1 ವರ್ಷ ಸಮೀಪಿಸ್ತಾ ಇದೆ. ಇಷ್ಟಾದ್ರೂ ಭೀ ಒಬ್ಬ ನುರಿತ ವೈದ್ಯ ಸಿಗಲ್ಲಂದ್ರೆ ಟೋಟಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಯಾಕೆ ಬೇಕು? ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕನಿಷ್ಠ ಒಂದು ವೈದ್ಯರ ನೇಮಕ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಿಜಕ್ಕೂ ಇದು ನೋವಿನ ಸಂಗತಿ ಅಂತ ಹೇಳ್ಬೋದು. ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ರಾಜ್ಯಾದ್ಯಂತ ಹೃದಯ ರೋಗಿಗಳು, ಹಾರ್ಟ್ ಪೇಷಂಟ್ಗಳು ಸಾಕಷ್ಟು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಬೀದರ್ ಜಿಲ್ಲೆ ಸೇರಿದಂತೆ ಸಾಕಷ್ಟು ಕಡೆ ಏನದಂದ್ರೆ ಸಾವನ್ನಪ್ಪಿದ್ರು. ಇಷ್ಟಾದರೂ ಭೀ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡಿಲ್ಲ. ಸುಮಾರು 15ರಿಂದ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆಸ್ಪತ್ರೆಯ ಹಳೆ ಆಸ್ಪತ್ರೆ ಕಟ್ಟಡದಲ್ಲಿ ಈಗಾಗಲೇ ಹಾರ್ಟ್ ಸ್ಪೆಷಲಿಸ್ಟ್ ಸೆಂಟರ್ ಮಾಡಿದ್ದಾರೆ. ಆದರೆ ಇದಕ್ಕೆ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅದರ ಟೋಟಲಿ ಅಂದರೆ ಎಲ್ಲನೂ ರೆಡಿ ಆದಾಗ ಉದ್ಘಾಟನೆ ಮಾಡಬೇಕು. ಡಾಕ್ಟರ್ ಇರಬೇಕು, ನರ್ಸ್ ಇರಬೇಕು, ಸಿಬ್ಬಂದಿ ಇರಬೇಕು. ಹಾರ್ಟ್ ಸೆಂಟರ್ ಓಪನ್ ಇದ್ದಾಗ ರೋಗಿಗಳಿಗೆ ಚಿಕಿತ್ಸೆ
ಅವೈಲೇಬಲ್ ಇದ್ದಾಗ ಉದ್ಘಾಟನೆ ಮಾಡಬೇಕು. ಅದ್ರ ತರಾತುರಿಯಲ್ಲಿ ನಾವು ಮಾಡಿದ್ದೀವಿ, ನಮ್ಮ ಸರ್ಕಾರ ಮಾಡ್ಯದ ಅಂತೇಳಿ ಹೆಸರು ಪಡೆಗೋಸ್ಕರ, ಶ್ರೇಯಸ್ಗೋಸ್ಕರ ಈ ಹಾರ್ಟ್ ಸ್ಪೆಷಲ್ ಸೆಂಟರನ್ನು ಈಗಾಗಲೇ ಉದ್ಘಾಟಿಸಿದ್ದಾರೆ. ನಾವು ನೋಡ್ಬೋದು, ನೀವು ದೃಶ್ಯದಲ್ಲಿ ಟೋಟಲಿ ಬಂದಿದೆ. ನಾವು ಒಳಗಡೆ ತೋರಿಸ್ತೀನಿ ಯಾವಾಗ ಉದ್ಘಾಟನೆ ಆಗಿದೆ ಏನಿಲ್ಲ. ಅದು ಟೋಟಲಿ ಉದ್ಘಾಟನೆ ಯಾಕೆ ಮಾಡೋರು, ಎದ್ರಿಗೋಸ್ಕರ ಉದ್ಘಾಟನೆ ಮಾಡೋರು, ಇಲ್ಲಿ ದವಾಖಾನಿದಾಗ ಡಾಕ್ಟರೇ ಇಲ್ಲ ಸ್ಪೆಷಲ್ ಅಂದ್ರೆ ಯಾಕೆ ಮಾಡ್ಯಾರ ಎಂಬುದು ಪ್ರಶ್ನೆ ಸಹಜವಾಗಿ ಜನರಿಗೆ ಕಾಡ್ಲತ್ತದ. ಹೀಗಾಗಿ ತಕ್ಷಣವೇ ಈ ಒಂದು ಹಾರ್ಟ್ ಸ್ಪೆಷಲ್ ಸೆಂಟರ್ಗೆ ಕೋಟಿ ರೂಪಾಯಿ ಖರ್ಚು ಮಾಡಿದಾರ, ಅದು ಚಾಲೂ ಮಾಡಬೇಕು. ನೋಡ್ಬೋದು ನೀವು ದೃಶ್ಯದಲ್ಲಿ ಟೋಟಲಿ ಯಾರೂ ಇಲ್ಲ, ಬಂದಿದೆ, ಒಳಗಿನ ಲಾಕ್ ಹಾಕ್ಕೊಂಡಿದ್ದಾರೆ. ಅಂದ್ರೆ ಒಳಗೆ ಡಾಕ್ಟರ್ ಇಲ್ಲ, ಯಾರಿಲ್ಲ, ಸಿಬ್ಬಂದಿ ಇಲ್ಲ. ಸುಮಾರು ಒಂದಿಲ್ಲ ಎರಡಿಲ್ಲ 17 ರಿಂದ 18 ಕೋಟಿ ರೂಪಾಯಿ ಖರ್ಚು ಮಾಡಿ ನೋಡ್ಬೋದು ನೀವು. ಈಗಾಗಲೇ ಬೀದರ್ ಜಿಲ್ಲಾಡಳಿತ ಹಾಗೂ ಬ್ರಿಮ್ಸ್ ಸಂಯುಕ್ತ ಆಶ್ರಯದಲ್ಲಿ ಬ್ರಿಮ್ಸ್ ಆವರಣದಲ್ಲಿ ನೂತನ ಬ್ರಿಮ್ಸ್ ಸೂಪರ್ ಸ್ಪೆಷಲಿಸ್ಟ್ ಹೃದಯ ಚಿಕಿತ್ಸಾ ಘಟಕ ಅಂದಾಜು ನೋಡ್ಬೋದು ನೀವು, ಅಮೌಂಟ್ ಕೂಡ ಹಾಕಿದ್ದಾರೆ. 16/4/2025 ಉದ್ಘಾಟನೆ ಆಗಿದೆ. ಅದು ರಾಜ್ಯದ ಘನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಶರಣಪ್ರಕಾಶ್ ಪಾಟೀಲ್, ಸಾಕಷ್ಟು ಘಟಾನುಘಟಿ ನಾಯಕರು ಈ ಒಂದು ಬ್ರಿಮ್ಸ್ ಹಾರ್ಟ್ ಸ್ಪೆಷಲ್ ಸೆಂಟರ್ ಉದ್ಘಾಟಿಸಿದ್ದಾರೆ. ಆದರೆ ಇವತ್ತಿಗೂ ಇದು ಕಾರ್ಯ ಆರಂಭ ಮಾಡಿಲ್ಲ, ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಯಾವುದೇ ಒಂದು ಕೇಂದ್ರ, ಯಾವುದೇ ಒಂದು ಕಟ್ಟಡ, ಯಾವುದೇ ಒಂದು ಹಾಸ್ಪಿಟಲ್ ಉದ್ಘಾಟನೆ ಆದ ನಂತರ ಅದಕ್ಕೆ ತನ್ನ ಕಾರ್ಯ ಆರಂಭ ಮಾಡಬೇಕು. ಅದ್ರ ಕಾರ್ಯ ಆರಂಭ ಮಾಡ್ಲಿಕ್ಕೆ 1 ವರ್ಷ ಹತ್ತುದೇನು. ಈಗಾಗಲೇ 25ರಲ್ಲಿ ಉದ್ಘಾಟನೆ ಆಗಿದೆ, ಇವತ್ತು 26 ಫೆಬ್ರವರಿ ತಿಂಗಳಿದೆ. ಇಲ್ಲಿವರೆಗೂ ಒಬ್ಬರು ವೈದ್ಯ ಸಿಕ್ಕಿಲ್ಲ. ಇದು ಹಾರ್ಟ್ ಸ್ಪೆಷಲ್ ಸೆಂಟರ್ ಇವತ್ತು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಗಡಿ ಜಿಲ್ಲೆ ಬೀದರ್ನ ಏನು ಈಗಾಗಲೇ ರೋಗಿಗಳಿದ್ದಾರೆ ಹೃದಯ ಸಂಬಂಧಪಟ್ಟಂಥ ಖಾಸಗಿ ಆಸ್ಪತ್ರೆ ನೆರೆಯ ಹೈದರಾಬಾದು, ಮಹಾರಾಷ್ಟ್ರ, ಸೋಲಾಪುರ ಹೋಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಈಗಲಾದರೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೀದರ್ ಬ್ರಿಮ್ಸ್ ಹತ್ತ ನೋಡ್ತಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಏನು ಹಾರ್ಟ್ ಸ್ಪೆಷಲ್ ಸೆಂಟರ್ ಇದೆ, ಇಲ್ಲಿ ವೈದ್ಯರನ್ನು ನೇಮಕ ಮಾಡೋ ಮೂಲಕ ಏನು ಬೀಗ ಬಿದ್ದು ಅದು ಬೀಗ ತೆಗೆಸಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಕೇವಲ ಸಿಎಂ ಬಂದ್ರು, ರಿಬನ್ ಕಟಿಂಗ್ ಮಾಡಿದ್ರು, ಓಪನ್ ಆಯ್ತು ಅನ್ನುವಂಥ ಮಾತ್ರಕ್ಕೆ ಒಂದು ಸಾವಿರಾರು ಜನರಿಗೆ ಇಲ್ಲಿ ಚಿಕಿತ್ಸೆಯನ್ನ ನೀಡಬೇಕಾಗಿರುವಂಥ ಆಸ್ಪತ್ರೆನೇ ಈಗ ಒಂದು ರೀತಿಯಲ್ಲಿ ಹಳ್ಳ ಹಿಡಿದಿದೆ. ಇಡೀ ಯೋಜನೆ ಹಳ್ಳ ಹಿಡಿದಂತಾಗಿದೆ. ಅದರ ಜೊತೆಯಲ್ಲಿ ಈ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಬೇಕಾದಂತಹ ಪರಿಸ್ಥಿತಿ. ಅಧಿಕಾರಿಗಳು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ವಾ? ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಗಮನ ಇಲ್ವಾ? 1 ವರ್ಷ ಕಳಿತು, ಇನ್ನೂ ಬೀಗ ಹಾಕೊಂಡು ಕೂತಿದ್ದಾರೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತವ್ರು ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದಾಯ್ತು. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಹೌದು ಅಶ್ವಿನಿ, ನಿಜಕ್ಕೂ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ಬೋದು, ಕಳೆದ 16/4/2025 ಏನಂದ್ರೆ ಅದ್ದೂರಿಯಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಏನ್ ಕ್ಯಾತ್ ಲ್ಯಾಬ್ ಉದ್ಘಾಟನೆ ಮಾಡ್ತಾರ. ಉದ್ಘಾಟನೆ ಆದ ನಂತರ ಇವತ್ತಿಗೂ ಕೂಡ ಆ ಒಂದು ಕ್ಯಾತ್ ಲ್ಯಾಬ್ ಬೀಗನೇ ಇದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಕಡೆ ಕೆಲ ತಿಂಗಳ ಹಿಂದೆ ಹೃದಯ ರೋಗ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಯಾ ಜಿಲ್ಲೆಯಲ್ಲಿ ಮೃತಪಟ್ಟಿದ್ರು. ಬೀದರ್ಲ್ ಕೂಡ ಸಾಕಷ್ಟು ಜನ ಹೃದಯ ರೋಗಿಗಳ ಪರದಾಟ ಕೂಡ ಹೆಚ್ಚಾಗಿತ್ತು. ಇಷ್ಟಾದ್ರೂ ಎಲ್ಲೋ ಒಂದ್ ಕಡೆ ಸರ್ಕಾರ, ವೈದ್ಯಕೀಯ ಶಿಕ್ಷಣ ಸಚಿವರು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳ್ಬೋದು. ಏನ್ ಈಗಾಗಲೇ ಒಂದಿಲ್ಲ ಎರಡಿಲ್ಲ ಸುಮಾರು 18 ಕೋಟಿಗೂ ಅಧಿಕ ಹಣವನ್ನ ಖರ್ಚು ಮಾಡಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಕ್ಯಾತ್ ಲ್ಯಾಬ್ ಮಾಡಿದಾರ, ನಾಮಕೆ ವ್ಯವಸ್ಥೆ ಮಾಡಿದಾರ ಅಂತ ಹೇಳಿ ಜನ ಕೇಳ್ತಾ ಇದಾರ ಅಂತ ಹೇಳ್ಬೋದು. ಎಲ್ಲವೂ ರೆಡಿ ಆದಾಗ ಮಾತ್ರ ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಅಂದ್ರೆ ಎದಕ್ಕಂತಾರ ಅಂದ್ರೆ ಎಲ್ಲವೂ ರೆಡಿ ಆಗಿದೆ, ಇವತ್ತು ಟ್ರೀಟ್ಮೆಂಟ್ ರೆಡಿ ಆಗಿದೆ, ಹಾಸ್ಪಿಟಲ್ ಅಂದಾಗ ಉದ್ಘಾಟನೆ ಮಾಡ್ತಾರ. ಉದ್ಘಾಟನೆ ಮಾಡಿ ನಂತರ ಬೀಗ ಕಿಕ್ತಾರ ಅಂದ್ರೆ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕ ನಿಜಕ್ಕೂ ನಾಚಿಕೆ ಬರ ಮಾತ್ರ ಅಂತ ಹೇಳ್ಬೋದು. ಉದ್ಘಾಟನೆ ಆದ ನಂತರ ಇವತ್ತಿಗೂ 10 ತಿಂಗಳಾಯ್ತು. ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ವೈದ್ಯಕೀಯ ಶಿಕ್ಷಣ ಸಚಿವರು ಉದ್ಘಾಟನೆ ಮಾಡಿದ ನಂತರವೂ ಆಸ್ಪತ್ರೆಯ ಕ್ಯಾತ್ ಲ್ಯಾಬ್ ಇವತ್ತಿಗೂ ಓಪನ್ ಆಗಿಲ್ಲ. ಕಾರಣ ಏನ್ ಹೇಳ್ತಾರಂದ್ರ ಕ್ಯಾತ್ ಲ್ಯಾಬಿಗೆ ಹಿರಿಯ ಒಬ್ಬ ಹೃದಯ ರೋಗ ತಜ್ಞ ವೈದ್ಯರು ಸಿಗ್ತಾ ಇಲ್ಲ. ವೈದ್ಯರು ಇಲ್ಲಿ ಕಡೆಯಿಂದ ನಾವು ಬಂದಿಕ್ಕಿದೀವಿ ಅಂತ ಹೇಳ್ತಾರೆ. ಅದ್ರ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ಯಾತ್ ಲ್ಯಾಬ್ ಯಾಕೆ ಮಾಡಿದ್ರು? ಕ್ಯಾತ್ ಲ್ಯಾಬ್ ಮಾಡಿ ನಂತರ ಎಲ್ಲವನ್ನ ತಗೊಂಡು ನೇಮಕಾತಿ ಮಾಡ್ಕೊಂಡು ಉದ್ಘಾಟನೆ ಮಾಡ್ಬೇಕಾಗಿತ್ತು. ಇವತ್ತು ಸಾಕಷ್ಟು ಹಾರ್ಟ್ ಸಂಬಂಧಪಟ್ಟಂತ ರೋಗಿಗಳು ಬೀದರಿಂದ ನೆರೆಯ ತೆಲಂಗಾಣಕ್ಕೆ ಹೋಗ್ತಾರ, ಮಹಾರಾಷ್ಟ್ರಕ್ಕೆ ಹೋಗ್ತಾರ, ಲಕ್ಷಾಂತರ ರೂಪಾಯಿ ಕಳ್ಕೊತಾ ಇದ್ದಾರೆ. ಅದ್ರ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡಿ ಕ್ಯಾತ್ ಲ್ಯಾಬ್ ಮಾಡಿದಾರ. ಅದ್ರ ಕ್ಯಾತ್ ಲ್ಯಾಬಿಗೆ ಬೀಗ ಹಾಕಿದಾರ. ರಿಪಬ್ಲಿಕ್ ಕನ್ನಡ ಮೂಲಕ ಸರ್ಕಾರಕ್ಕೆ ಸಾಕಷ್ಟು ರೋಗಿಗಳು, ಬಡವರು ಒತ್ತಾಯಿಸ್ತಾ ಇದಾರ. ಟೋಟಲಿ ಕ್ಯಾತ್ ಲ್ಯಾಬಿಗೆ ಹಾಕಿದಂತ ಬೀಗ ಓಪನ್ ಮಾಡ್ಬೇಕು. ಒಬ್ಬ ವೈದ್ಯರು ಸಿಗಲ್ಲ ಅಂದ್ರೆ ಟೋಟಲಿ ಸರ್ಕಾರ ಯಾಕೆ ನಡೆಸ್ಲತ್ತೀರಿ, ಸಚಿವರು ಯಾಕಿದ್ರಿ ಎಂಬ ಪ್ರಶ್ನೆ ಬೀದರ್ ಜಿಲ್ಲೆ ಜನರದಾಗ್ಯದ ಅಂತ ಹೇಳ್ಬೋದು ಅಶ್ವಿನಿ. ಆಲ್ ರೈಟ್ ಮಲ್ಲಿಕಾರ್ಜುನ್ ಮರಕಲೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಉಡುಪಿ ಜಿಲ್ಲೆಯ ಜನರಿಗೆ ಈಗ ಈ ಮರಳು ಮಾಫಿಯಾ ದೊಡ್ಡ ಕಾಟವನ್ನ ಕೊಡ್ತಾ ಇದೆ. ಇಲ್ಲಿ ಮರಳುಗಾರಿಕೆಗೆ ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದರೆ ಯಾವುದೇ ಪರಿಶೀಲನೆಯನ್ನ ನಡೆಸದೆ ಈ ಮರಳುಗಾರಿಕೆಯನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಪರ್ಮಿಷನ್ ಏನೋ ಸಿಕ್ತು,
ಆದರೆ ಅಲ್ಲೂ ಕೂಡ ಅಕ್ರಮ ನಡೀತಾ ಇದೆಯಾ, ಅವೈಜ್ಞಾನಿಕವಾಗಿ ಇಲ್ಲಿ ಮರಳುಗಾರಿಕೆಯನ್ನು ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಪ್ರಮುಖ ನದಿ ಸೀತಾ ನದಿ, ಅಲ್ಲಿ ಆ ದಡದಲ್ಲಿ ಮರಳುಗಾರಿಕೆ ಆಗ್ತಾ ಇರೋದು ರೈತರನ್ನ ಗಣನೆಗೂ ಕೂಡ ತೆಗೆದುಕೊಳ್ಳದೆ ಪರವಾನಗಿಯನ್ನ ಕೊಟ್ರ ಹಾಗಾದ್ರೆ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಸ್ಥಳ ಪರಿಶೀಲನೆಯನ್ನೇ ಮಾಡದೆ ಮರಳುಗಾರಿಕೆಗೆ ಪರವಾನಗಿ ನೀಡಲಾಯ್ತಾ? ಉಡುಪಿ ಜಿಲ್ಲಾಡಳಿತದ ವಿರುದ್ಧ ನಾಗರಮಠ ಕೃಷಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿಕರನ್ನ ಕಡೆಗಣನೆ ಮಾಡಲಾಗಿದೆ, ಇಲ್ಲಿ ಪರ್ಮಿಷನ್ ಕೊಟ್ಟರು, ಆದ್ರೆ ಯಾರನ್ನ ಗಣನೆಗೆ ತೆಗೆದುಕೊಂಡಿದ್ದಾರೆ, ಯಾವುದನ್ನ ಗಣನೆಗೆ ತೆಗೆದುಕೊಳ್ಳಲಾಗಿದೆ, ಪರವಾನಗಿ ಹೇಗೆ ಕೊಟ್ಟರು ಅನ್ನುವಂಥದ್ದು ಈಗ ಅಲ್ಲಿರುವಂತಹ ಕೃಷಿಕರು ಪ್ರಶ್ನೆ ಮಾಡ್ತಾ ಇರೋದು. ಪರವಾನಗಿ ಸಿಕ್ಕಿದ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾಗರಮಠ ಪರಿಸರದ ಕೃಷಿಕರ ಪರವಾಗಿ ರಿಪಬ್ಲಿಕ್ ಕನ್ನಡ ಈಗ ನಿಂತ್ಕೊಂಡಿದೆ. ಯಾಕಂದ್ರೆ ಒಂದು ಕಡೆಯಲ್ಲಿ ಮಣ್ಣಿನ ಸವೆತ, ಮತ್ತೊಂದು ಕಡೆಯಲ್ಲಿ ಮರಳುಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮರಳುಗಾರಿಕೆ ಏನೋ ನಡೀತಾ ಇದೆ, ಆದರೆ ಎಷ್ಟು ಮರಳುಗಾರಿಕೆ ನಡಿಬೇಕು, ದಿನಕ್ಕೆ ಎಷ್ಟು ಟನ್ ತೆಗಿಬೇಕು, ಅದರಿಂದ ಎಷ್ಟು ಪರಿಸರ ನಾಶ ಆಗ್ತಾ ಇದೆ, ಎಷ್ಟು ಕೃಷಿಕರಿಗೆ ಇದು ಮರಣ ಶಾಸನ ಆಗ್ತಾ ಇದೆ ಅನ್ನೋದನ್ನ ಕೂಡ ಹಾಗಾದ್ರೆ ಅಧಿಕಾರಿಗಳು ಅರಿತಿಲ್ವಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅಲ್ಲಿ ಅವೈಜ್ಞಾನಿಕವಾಗಿ ಮರಳುಗಾರಿಕೆ ಆಗ್ತಾ ಇದೆ ಅನ್ನುವಂಥ ಆರೋಪಗಳನ್ನ ಅಲ್ಲಿರುವಂಥ ಕೃಷಿಕರು ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಇಂಥದ್ದೇ ಆಗೋದು, ಮರಳುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಸೀತಾ ನದಿಯ ಮಧ್ಯದಲ್ಲಿ ಮರಳನ್ನ ತೆಗೆಯುವಂತ ಕಾರ್ಯ, ಇದಕ್ಕೆ ಪರ್ಮಿಷನ್ ಕೊಟ್ರಾ ಹಾಗಾದ್ರೆ? ಅಂದ್ರೆ ನದಿಯ ಮಧ್ಯದಿಂದ ಮರಳುಗಾರಿಕೆಯನ್ನು ಮಾಡೋದಕ್ಕೆ ಪರ್ಮಿಷನ್ ಕೊಟ್ರಾ, ಅಥವಾ ನದಿಯ ದಡದಲ್ಲಿ ಇರುವಂತಹ ಮರಳುಗಾರಿಕೆಯನ್ನು ಮಾಡೋದಕ್ಕೆ ಪರ್ಮಿಷನ್ ಕೊಟ್ರಾ? ಇಂತಿಷ್ಟು ಅಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರವಾನಗಿಯನ್ನ ಕೊಡ್ತಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮರಳುಗಾರಿಕೆ ನಡೀತಾ ಇದೆ, ಎಗ್ಗಿಲ್ಲದೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಇಂತಿಷ್ಟು ಅಡಿ ಅಂತ ಇರುತ್ತೆ, ಆದರೆ ಅದನ್ನೂ ಮೀರಿ ಟನ್ ಗಟ್ಟಲೆ ಮರಳುಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಈಗ ಕೃಷಿಕರು ಮಾಡ್ತಾ ಇರೋದು. ಅಲ್ಲಿ ಲಾರಿಗಳಿಗೆ ಲೋಡ್ ಮಾಡ್ತಾ ಇದ್ದಾರೆ, ಟನ್ ಗಟ್ಟಲೆ ಮರಳನ್ನ ತಗೊಂಡು ಹೋಗ್ಲಾಗ್ತಾ ಇದೆ. ಇದಕ್ಕೆ ಹಾಗಾದ್ರೆ ಪರವಾನಗಿಯನ್ನ ಕೊಟ್ಟಿದ್ದ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಈಗ ಅಲ್ಲಿರುವಂಥ ಕೃಷಿಕರು ಮಾಡ್ತಾ ಇರೋದು. ಅವೈಜ್ಞಾನಿಕವಾಗಿ ಮರಳುಗಾರಿಕೆಯನ್ನು ಮಾಡಲಾಗ್ತಾ ಇದೆ, ಇದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಒಂದಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಸೀತಾ ನದಿ ಇದೆಯಲ್ಲ, ಇದು ಅನೇಕ ಕೃಷಿಕರಿಗೆ ಜೀವನಾಡಿ. ಇದರ ನೀರನ್ನೇ ನಂಬಿ ಅನೇಕ ಕೃಷಿಕರು ಅಲ್ಲಿ ಬದುಕನ್ನ ಸಾಗಿಸ್ತಾರೆ. ಅನೇಕ ರೀತಿಯಲ್ಲಿ ಕೃಷಿಯನ್ನು ನಂಬಿ ಬದುಕುವಂಥವ್ರು ಅನೇಕರಿದ್ದಾರೆ, ಸಾವಿರಾರು ಜನ ಇದ್ದಾರೆ. ಆದರೆ ಈಗ ಅದೇ ಬರಿದಾಗ್ತಾ ಇದೆ. ಕಿರು ನದಿಯಲ್ಲಿ ಭಾರಿ ಪ್ರಮಾಣದ ಮರಳುಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಆದೇಶವನ್ನ ಕೊಟ್ಟಿರೋದ್ರ ಬಗ್ಗೆ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇರೋದು. ಸಾಮರ್ಥ್ಯ ಎಷ್ಟಿದೆ, ಅದಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಮರಳು ತೆಗೆಯೋದಕ್ಕೆ ಪರವಾನಗಿ ಕೊಟ್ರಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಸಾವಿರಾರು ಮೆಟ್ರಿಕ್ ಟನ್ಗಳನ್ನ ತೆಗೆಯೋದಕ್ಕೆ ಈಗ ಆದೇಶವನ್ನ ಕೊಡಲಾಗಿದೆ. ಇದರ ವಿರುದ್ಧ ಕೃಷಿಕರು ಸಿಡಿದೆದ್ದಿದ್ದಾರೆ. ರೈತರ ಜಮೀನಿನಲ್ಲೇ ರಸ್ತೆ ಮಾಡಿದ್ದಾರೆ ಈ ಮರಳು ಮಾಫಿಯಾ ನಡೆಸುವಂತವರು. ಜಿಲ್ಲಾಡಳಿತದಿಂದ ಆದೇಶ ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಆ ರೀತಿ ಮಾಡಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ದಂಧೆಗಳ ಸುದ್ದಿಗಳು ಬರ್ತಾನೆ ಇದೆ. ಒಂದಷ್ಟಕ್ಕೆ ಜಿಲ್ಲಾಡಳಿತ ತಡೆ ಹಾಕುವ ಪ್ರಯತ್ನ ಮಾಡಿದರೂ ಕೂಡ ಇನ್ನಷ್ಟು ಕಡೆ ಅನುಮತಿಯನ್ನು ಪಡ್ಕೊಂಡು ಅದನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡದೆ ಒಂದಷ್ಟು ಜನರನ್ನು ಬಳಸ್ಕೊಂಡು ಅಥವಾ ಯಂತ್ರವನ್ನು ಬಳಸ್ಕೊಂಡು ಮರಳುಗಾರಿಕೆಯನ್ನು ಮಾಡಿ ಅದರಿಂದ ಗ್ರಾಮದ ಜನರಿಗೆ ಕೃಷಿಗೆ ತೊಂದರೆ ಮಾಡುವಂಥ ಕೆಲಸವನ್ನು ಅನುಮತಿ ಪಡ್ಕೊಂಡವರು ಬರ್ತಾ ಇದ್ದಾರೆ. ಅದಕ್ಕೊಂದು ಜೀವಂತ ಸಾಕ್ಷಿ ಅಂತ ಹೇಳಿದರೆ ಹೊಸಾಲ ಗ್ರಾಮ ಅಂತ ನಾವೇನು ಕರಿತೇವೆ, ಬ್ರಹ್ಮಾವರ ತಾಲೂಕಿನ ಹೊಸಾಲ ಗ್ರಾಮದ ಸೀತಾ ನದಿಯ ತೀರದಲ್ಲಿ ನಿರಂತರವಾಗಿ ಮರಳುಗಾರಿಕೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಈ ಗ್ರಾಮದ ಜನ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಕೃಷಿ ಭೂಮಿ ಹಾಳಾಗ್ತದೆ, ಜೊತೆಗೆ ಕುಡಿಯುವ ನೀರು ಉಪ್ಪಾಗ್ತದೆ ಅನ್ನುವಂಥ ಒಂದು ಆಕ್ರೋಶ ಇರುವಂಥದ್ದು. ಜೊತೆಗೆ ಒಂದಷ್ಟು ಬಿಹಾರದಿಂದ ಬಂದಂಥ ಏನು ಕೆಲಸಗಾರರನ್ನು ಉಪಯೋಗಿಸಿಕೊಂಡು ಮರಳುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಈ ಭಾಗದ ಜನ ರಾತ್ರಿ ಹೊತ್ತಲ್ಲಿ ಓಡಾಡೋದಕ್ಕೂ ಹೆದರುವಂಥ ಪರಿಸ್ಥಿತಿ ಇದೆ ಅನ್ನುವಂಥ ಆರೋಪ ಈ ಭಾಗದ ಜನರದ್ದಾಗಿರುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ನಮ್ಮ ಹಿಂದೆ ದೃಶ್ಯದಲ್ಲಿ ಗಮನಿಸ್ಬೋದು. ಯಾಕಂದರೆ ಗ್ರಾಮದ ಜನರಿಗೆ ಕುಡಿಯೋ ನೀರಿಗಾಗಿ ಒಂದು ಯೋಜನೆಯನ್ನು ಮಾಡಿ ಬೃಹತ್ ಬಾವಿಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಬಾವಿಯಲ್ಲಿರುವ ನೀರು ಸದ್ಯಕ್ಕೆ ನದಿಯಲ್ಲಿರುವಂಥ ಹೊಯ್ಗೆಯನ್ನು ತೆಗೆಯೋದ್ರಿಂದ ಸಂಪೂರ್ಣ
ಸಂಪೂರ್ಣವಾಗಿ ಉಪ್ಪು ಆವರಿಸಿಕೊಂಡಿರೋದ್ರಿಂದ ಯಾವುದೇ ರೀತಿಯಾಗಿ ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಗ್ರಾಮಸ್ಥರು ಸದ್ಯಕ್ಕೆ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ, ಒಂದಷ್ಟು ಮನವಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಸಾಕಷ್ಟು ಈ ಭಾಗದ ಗ್ರಾಮಸ್ಥರಿದ್ದಾರೆ, ಅವರನ್ನೇ ಕೇಳೋಣ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು. ಸರ್, ಈಗಾಗಲೇ ನೀವು ಮನವಿಯನ್ನು ಕೂಡ ಕೊಟ್ಟಿದ್ದೀರಿ, ಆದರೆ ಏನು ನಿಮ್ಮ ಪ್ರಮುಖ ಬೇಡಿಕೆ, ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಮರಳುಗಾರಿಕೆಯಿಂದ ಅಂತ? ಸರ್, ನಾವು ಮೊದಲಿಂದನೇ ಹೇಳ್ತಾ ಇರೋದು, ನಮ್ಮದು ಕೃಷಿಯನ್ನೇ ನಂಬ್ಕೊಂಡಿರುವಂಥ ಊರಿದು. ಇದು ಕುಗ್ರಾಮ. ಆ್ಯಕ್ಚುಲಿ ನಮಗೀಗ ಈ ಮರಳುಗಾರಿಕೆ ಅನ್ನೋದು ಗುರುತಿಸೋದಕ್ಕೋಸ್ಕರ ಈಗ ಗಣಿ ಇಲಾಖೆ, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳೆಲ್ಲ ಈ ಊರು ಇದೆ ಅಂತ ಪರಿಚಯ ಆಗಿದೆ. ಇಲ್ಲ ಅಂತದಿದ್ರೆ ಇದರಷ್ಟು ಕುಗ್ರಾಮ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕುಗ್ರಾಮದಲ್ಲಿ ಏನಂತ ಕೇಳಿದ್ರೆ ನೆಮ್ಮದಿ ಇದೆ, ಸಂತೃಪ್ತ ಜೀವನ ಇತ್ತು. ಈ ಅವೈಜ್ಞಾನಿಕ ಮರಳುಗಾರಿಕೆ ಏನು ಮಾಡೋದಕ್ಕೆ ಶುರು ಮಾಡಿದಾರೋ ಅಲ್ಲಿಂದ ನಮ್ಮ ನೆಮ್ಮದಿ ಹಾಳಾಗೋಕ್ಕೆ ಶುರುವಾಯಿತು. 2022ನೇ ಇಸ್ವಿಯಿಂದ ನಾವು ಅವ್ರಿಗೆ ಹೇಳ್ಕೊಂಡು ಬಂದಿರೋದು ನಮ್ಮ ಊರಿನಲ್ಲಿ ಮರಳುಗಾರಿಕೆ ಬೇಡ ಅಂತ. ಇಲ್ಲಿ ಕುಡಿಯೋ ನೀರಿನ ಯೋಜನೆಯಡಿ ಬಾವಿ ಇದೆ, ಇದೀಗ ಸಾವಿರಾರು ಕುಟುಂಬಗಳಿಗೆ ನೀರಿನ ಮೂಲ. ಇಲ್ಲಿ ಈಗ ನೀವು ನೋಡಿದ್ರೆ ಇಲ್ಲೇ ಕೆಳಗಡೆ ತೋರ್ತಾ ಇದ್ದಾರೆ, ಆ ಬಾವಿ ಕುಸಿದು ಹೋಗುತ್ತೆ ಈ ವರ್ಷ. ಇಲ್ಲ ಅಂತದಿದ್ರೆ ಆ ಬಾವಿ ನೀರು ಸಂಪೂರ್ಣ ಉಪ್ಪಾಗಿದೆ. ಇದನ್ನು ನೇರವಾಗಿ ಕುಡಿಲಿಕ್ಕೆ ಕೊಡ್ತಾರೆ, ಇದಕ್ಕೆ ಯಾವುದೇ ಫಿಲ್ಟರ್ ಅಳವಡಿಕೆ ಆಗಿಲ್ಲ ಇವರಿಂದ. ಜಿಲ್ಲಾಡಳಿತ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಎಷ್ಟೇ ಅಧಿಕಾರಿಗಳನ್ನ ಬರೋಕೆ ಹೇಳೋದು, ತಹಶೀಲ್ದಾರರಿಂದ ಹಿಡಿದು ಜಿಲ್ಲಾಧಿಕಾರಿಗಳಾಗಲಿ, ಸೀನಿಯರ್ ಜಿಯಾಲಜಿಸ್ಟ್ ಆಗಲಿ, ಹಿರಿಯ ಭೂವಿಜ್ಞಾನಿಗಳು ಯಾರೂ ಬರ್ತಾ ಇಲ್ಲ ಈ ಊರಿಗೆ. ಯಾಕೆ ಹೇಳಿದ್ರೆ ಅಲ್ಲಿವರೆಗೂ ಧನಶಾಹಿಗಳಾಗಿಬಿಟ್ಟಿದ್ದಾರೆ. ಸದ್ಯಕ್ಕೆ ಒಂದು ಮರಳುಗಾರಿಕೆ ಅನ್ನುವಂಥ ಉದ್ಯೋಗ ಸಾಕಷ್ಟು ಜನರಿಗೆ ಸಮಸ್ಯೆಯನ್ನು, ಸಂಕಷ್ಟವನ್ನು ತಂದೊಡ್ಡಿದೆ. ಹಾಗಾಗಿ ಜಿಲ್ಲಾಡಳಿತ ಇರ್ಬೋದು, ಗಣಿ ಇಲಾಖೆ ಇರ್ಬೋದು, ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆಯನ್ನು ನಡೆಸಿ ಸಮಸ್ಯೆಯನ್ನು ಬಗೆಹರಿಸುವುದರ ಕಡೆಗೆ ಗಮನ ಹರಿಸಲಿ ಅನ್ನೋದು ನಮ್ಮ ಒತ್ತಾಯ ಕೂಡ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಕ್ಕಳಿಗೆ ಒಂದು ಗುಣಮಟ್ಟದ ಆಹಾರವನ್ನ ತಿನ್ನೋವಂಥ ಹಕ್ಕೇ ಇಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಪ್ರಶ್ನೆ ಕಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಈ ಆಹಾರವನ್ನ ಸೇವಿಸಿದಂಥ 15 ಮಂದಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಕಳಪೆ ಗುಣಮಟ್ಟದ ಆಹಾರವನ್ನ ಹಾಗಾದ್ರೆ ಪೂರೈಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇರೋದು. ಸಂವಿಧಾನ ಎಲ್ಲ ಹಕ್ಕನ್ನ ಕೊಟ್ಟಿದೆ, ಶಿಕ್ಷಣದ ಹಕ್ಕಾಗಿರ್ಬೋದು, ಬದುಕೋ ಹಕ್ಕಾಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸದ ಹಕ್ಕಾಗಿರ್ಬೋದು, ಇದೆಲ್ಲ ಹಕ್ಕನ್ನ ಕೊಟ್ಟಿರೋದು ಕೇವಲ ಪುಸ್ತಕಗಳಲ್ಲಿ, ಪೇಪರ್ಗಳಲ್ಲಿ, ಸಂವಿಧಾನಗಳಲ್ಲಿ ಮಾತ್ರನಾ? ಹಾಗಾದ್ರೆ ತಿನ್ನುವಂಥ ಆಹಾರ ಕಳಪೆ ಗುಣಮಟ್ಟದ್ದಾದ್ರೆ ಎಷ್ಟು ಮಟ್ಟಿಗೆ ಪೌಷ್ಟಿಕಾಂಶ ಸೇರುತ್ತೆ? ಅಂಗನವಾಡಿ ಮಕ್ಕಳನ್ನ ಕಡೆಗಣನೆ ಮಾಡ್ತಾ ಇದ್ದಾರಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಅಂಗನವಾಡಿ ಊಟವನ್ನ ಸೇವಿಸಿದ್ದಾರೆ ಮಕ್ಕಳು, ಅದರಲ್ಲಿ 15 ಮಂದಿ ಅಸ್ವಸ್ಥ. ಅಧಿಕಾರಿಗಳೇ, ನಿಮ್ಮ ಮಕ್ಕಳಿಗೆ ಏನಾದರೂ ಇಂಥ ಊಟವನ್ನ ಕೊಟ್ಟರೆ ತಿಂತಾರಾ? ತಿನ್ನೋದು ಬಿಡಿ, ಅದು ಕೊಡುವಂಥ ಯೋಚನೆಯನ್ನಾದರೂ ನೀವು ಮಾಡ್ತೀರಾ ಅನ್ನೋ ಪ್ರಶ್ನೆ. ಮಕ್ಕಳು ಬಿಡಿ, ನೀವು ತಿಂತೀರಾ ಇಂಥ ಆಹಾರವನ್ನ? ಹುಳು ಇರುವಂಥ ಆಹಾರವನ್ನ, ಕಣ್ಣು ಮುಂದೆ ಹುಳ ಓಡಾಡ್ತಾ ಇದೆ, ಜೀವಂತವಾಗಿರುವಂಥ ಹುಳುಗಳು ಪತ್ತೆಯಾಗಿದೆ. ಇಂಥ ಊಟವನ್ನ ನೀವು ಸೇವಿಸಿದ್ರೆ ಆ ಊಟವನ್ನ ಮಕ್ಕಳಿಗೆ ಕೊಡೋದು ಸರಿ, ಆದ್ರೆ ಹುಳ ಇರುವಂಥ ಆಹಾರವನ್ನ ಅಂಗನವಾಡಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಎಂಥ ವಿಪರ್ಯಾಸ, ಜೊತೆಯಲ್ಲಿ ಎಂಥ ನಿರ್ಲಕ್ಷ್ಯ ಇದು. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಹುಳ ಓಡಾಡ್ತಾ ಇರೋದು. ಅಂಗನವಾಡಿ ಊಟವನ್ನು ಸೇವಿಸಿದ ನಂತರದಲ್ಲಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. 15 ಮಂದಿ ಮಕ್ಕಳ ಜೀವಕ್ಕೇನಾದರೂ ಅಪಾಯ ಆದರೆ ಇದಕ್ಕೆ ಯಾರು ಹೊಣೆ? ಯಾರು ಗ್ಯಾರಂಟಿ ಕೊಡ್ತಾರೆ ಹಾಗಾದರೆ? ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಚುರ್ಚಿಹಾಳ ಗ್ರಾಮ, ಇಲ್ಲಿರುವಂಥ ಒಂದು ಅಂಗನವಾಡಿ ಕೇಂದ್ರ. ಈ ಅಂಗನವಾಡಿ ಕೇಂದ್ರದಲ್ಲಿ ಸಪ್ಲೈ ಆಗಿದೆ. ಕಳಪೆ ಗುಣಮಟ್ಟದ ಆಹಾರವನ್ನು ಸಪ್ಲೈ ಮಾಡಿದ್ರಾ ಅಥವಾ ಕಳಪೆ ಗುಣಮಟ್ಟದ ಆಹಾರವನ್ನು ರೆಡಿ ಮಾಡಿದ್ರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಸರ್ಕಾರ ಈ ಅಂಗನವಾಡಿ ಮಕ್ಕಳಿಗೆ ಅಂತಾನೆ ಬೇರೆ ಬೇರೆ ರೀತಿಯ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಯಾಕಂದ್ರೆ ಅಂಗನವಾಡಿ ಅನ್ನುವಂಥದ್ದು ಮಗುವಿನ ಪ್ರತಿಯೊಂದು ಬೆಳವಣಿಗೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸುವಂಥ ಪ್ರಮುಖ ಘಟ್ಟ. ಇಲ್ಲಿ ಬೆಳವಣಿಗೆಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮ ವಹಿಸ್ತಾರೆ. ಆದರೆ ಮಕ್ಕಳಿಗೆ ಕೊಡುವಂಥ ಆಹಾರ, ಇದ್ರ ಬಗ್ಗೆ ಗಮನ ಹರಿಸ್ತಾರಾ ಅನ್ನುವಂಥ ಪ್ರಶ್ನೆ, ಎಂಥ ಆಹಾರವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಮಕ್ಕಳಿಗೆ, ಗರ್ಭಿಣಿಯರಿಗೆ ನೀಡೋ ಗೋಧಿಯನ್ನ ನೋಡಿ, ಅಕ್ಕಿಯಲ್ಲಿ ಹುಳ, ಬೇಳೆಗೆ ಕೈ ಹಾಕಿದ್ರೆ ಹುಳುಗಳೇ ಬರುತ್ತೆ. ಕೊಳೆತ ಈರುಳ್ಳಿ, ಎಲ್ಲೆಂದರಲ್ಲಿ ಬಿದ್ದ ಮಕ್ಕಳಿಗೆ ನೀಡೋ ಆಹಾರ ಪದಾರ್ಥಗಳು. ಅಂಗನವಾಡಿ ಮಕ್ಕಳ ಆಹಾರದಲ್ಲಿ ಹುಳುಗಳು ಪತ್ತೆ. ಊಟ ಸೇವಿಸಿ ಮಕ್ಕಳು ಅಸ್ವಸ್ಥ, ಪೋಷಕರು ಕಣ್ಣೀರು. ಈ ದೃಶ್ಯವನ್ನ ನೋಡಿ ಎಂಥವರ ಹೊಟ್ಟೆ ಸಹ ಉರಿಯುತ್ತೆ. ಯಾರಾದರೂ ಬಡ ಮಕ್ಕಳಿಗೆ ಹುಳ ಇರುವಂತಹ ಆಹಾರ ನೀಡ್ತಾರಾ? ಆದರೆ ನಮ್ಮ ಸರ್ಕಾರ ಪೂರೈಕೆ ಮಾಡ್ತಾ ಇದೆ.
ತಾವು ಸ್ಕೂಲ್ ಕಾಲೇಜು ಅಂತ ಕಟ್ಟಿಕೊಂಡು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಸೇರಿಸಿ ಬಡ ಮಕ್ಕಳಿಗೆ ಈ ಆಹಾರವನ್ನು ನೀಡುತ್ತಿದ್ದಾರೆ. ಇದೀಗ ಪುಟಾಣಿಗಳು ಊಟ ಸೇವನೆ ಮಾಡಿ ತೀವ್ರ ವಾಂತಿ ಹಾಗೂ ಬೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿರುವುದು ಅಂಗನವಾಡಿ ಕೇಂದ್ರದಲ್ಲಿ. ಅಂದಹಾಗೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಚುರ್ಚಿಹಾಳ ಗ್ರಾಮದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ. ಮಧ್ಯಾಹ್ನದ ಊಟ ಸೇವನೆ ಮಾಡಿದ್ದ 15 ಮಕ್ಕಳ ಪೈಕಿ 3 ಮಕ್ಕಳಿಗೆ ತೀವ್ರ ವಾಂತಿ ಹಾಗೂ ಬೇದಿ ಕಾಣಿಸಿಕೊಂಡಿದ್ದು ಪೋಷಕರು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಏನು ಶಾಲೆಗೆ ಬಂದಿದ್ರಿ, ಬಂದು ಸ್ವಲ್ಪ ಆಟ ಆಡಿಲ್ರಿ. ಆಟ ಆಡಿ ಊಟ ಕರಗಿಲ್ಲ ಮಮ್ಮಿ ನಂದಂದು ವಾಂತಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಏನು ತಿಂದ್ರೂ ಆಕೆಗೆ ಇದಾಗಲಿಲ್ಲ ರೀ. ಇಲ್ಲಿ ತೋರಿಸಿದ್ವಿ, ಇಂಜೆಕ್ಷನ್ ಮಾಡಿಸಿದ್ವಿ, ಕಡಿಮೆ ಆಗಲಿಲ್ಲ. ಮತ್ತು ರಾತ್ರಿ 3 ಗಂಟೆಲಿದ್ದ ಡಿಸೆಂಟ್ರ್ ಹತ್ತಿತ್ತು. 3 ಮಕ್ಕಳಿಗೆ, ನಮ್ಮ ಮಗಳಿಗೆ ಆಗೈತೆ ರೀ. ಹಾಂ, ಫಸ್ಟ್ ಟೈಮ್. ನಮ್ಮ ಹುಡುಗರು ಇಷ್ಟು ವರ್ಷ ಬಂದು ಏನು ಆಗಿಲ್ಲ ರೀ ಮಮ್ಮಿ, ಇದೇ ಫಸ್ಟ್ ಟೈಮ್ ಆಗಿತ್ತು. ಪಲಾವನ್ನ ಊಟ ಮಾಡಿದ್ರಿ. ಮನೆಗೆ ಬಂದು ಏನೂ ತಿಂದಿದ್ದಿಲ್ಲ ರೀ. ನಿನ್ನೆ ಮಧ್ಯಾಹ್ನ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಪಲಾವ್ ವಿತರಣೆ ಮಾಡಲಾಗಿತ್ತು. ಊಟ ಸೇವಿಸಿದ ಬಳಿಕ ಮಕ್ಕಳು ಮನೆಗಳಲ್ಲಿ ಯಾವುದೇ ಆಹಾರ ಸೇವಿಸಿಲ್ಲ ಅಂತ ಪೋಷಕರು ತಿಳಿಸಿದ್ದಾರೆ. ಆದರೂ ಸಂಜೆ ಹಾಗೂ ರಾತ್ರಿಯ ವೇಳೆಗೆ ಮಕ್ಕಳಿಗೆ ವಾಂತಿ, ಬೇದಿ ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಅಂತಾರೆ. ಸರ್ ಅದು ಮಕ್ಕಳಿಗೆ ಡಿಸೆಂಟ್ರ್ ಮತ್ತು ವಾಮಿಟ್ ಆಗಿತ್ತು ಸರ್. ನಿನ್ನೆ ಸ್ವಲ್ಪ ಏನೋ ಇಷ್ಟು ದಿನ ಆದರೆ ಏನೂ ಆಗಿಲ್ಲ ಸರ್ ಊಟದ್ರಾಗ. ನಿನ್ನೆ ಏನಾಗಿತ್ತೋ ಗೊತ್ತಿಲ್ಲ ಸರ್. ಆದರೆ ಸ್ವಲ್ಪ ಹುಡುಗರು ನಿನ್ನೆಲ್ಲ ವಾಮಿಟ್ ಮಾಡ್ಕೊಂಡಿದ್ದಂಗೆ ಕರೆಯವ್ರು ಸರ್. ಆಮೇಲೆ ಇವತ್ತು ಬೆಳಗ್ಗೆಲಿಂದ ಡಿಸೆಂಟ್ರ್ ಹತ್ತಿತ್ತು ಸರ್. ಡಿಸೆಂಟ್ರ್ ಹತ್ತಿದ್ಕೆ ನಾವು ಇವತ್ತು ಹೋಗಿ ಸಲನ್ ಬಟ್ಲು ಹಚ್ಚಿಸ್ಕೊಂಡು ಬಂದ್ವಿ ಸರ್. ಈಗ ಆರಾಮದಾರ ಸರ್. ಮನೆಗೆ ಏನೂ ತಿಂದಿಲ್ಲ ಸರ್. ಮತ್ತು ಅಂದ್ರೆ ವಾಮಿಟ್ 4 ಗಂಟೆಲಿ ನಾವು ಅಂದರೆ ಗ್ರಾಮ ಸಭೆಗೆ ಹೋಗಿದ್ದು ಸರ್. ನಿನ್ನೆ ಕದಾಂಪುರಕ್ಕೆ ಹೋಗಿದ್ವಿ. ಅವ್ರು ಟೀಚರು ಬಂದಿದ್ರೆ ನಾವು ಹೋಗಿದ್ವಿ ಸರ್. ನಿನ್ನೆ ಅಲ್ಲಿಂದ ಬರೋದು 4:30 ಆಯ್ತು ಸರ್. ನಾವು ಅವಾಗಿಂದನೇ ವಾಮಿಟ್ ಮಾಡ್ಕೊಳಕತ್ತಂದು ಸರ್ ನಮ್ಮ ಅಪ್ಪೆ. ಅಂಗನವಾಡಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದೆ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಹುಳುಗಳು ಪತ್ತೆಯಾಗಿವೆ. ಇಂತಹ ಆಹಾರ ಸೇವನೆ ಮಾಡಿಯೇ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಇನ್ನಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಗದಗ ಜಿಲ್ಲಾಡಳಿತ ಈ ಕಡೆ ಗಮನವನ್ನು ಹರಿಸಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು ಪತ್ತಾರ್, ಎಂತ ನಿರ್ಲಕ್ಷ್ಯ ಇದು, ಯಾರ ಗಮನಕ್ಕೂ ಬಂದಿಲ್ವಾ? 15 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಕಳಪೆ ಆಹಾರ ಪೂರೈಕೆ ಆಗಿರೋದಾ ಅಥವಾ ಅಂಗನವಾಡಿಯಲ್ಲಿ ಈ ಕಳಪೆ ಆಹಾರವನ್ನ ಮಾಡಿರೋದಾ? ಅಲ್ಲಿರುವಂತಹ ಸಹಾಯಕರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಇವ್ರು ಯಾರ ಗಮನಕ್ಕೂ ಬರದೇ ಇರುವಂತ ವಿಚಾರ ಹಾಗಾದ್ರೆ ನಡೀತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. ಏನ್ ಡೀಟೇಲ್ಸ್ ಇದೆ? ಜೊತೆಯಲ್ಲಿ 15 ಮಕ್ಕಳ ಆರೋಗ್ಯ ಹೇಗಿದೆ? ಹೌದು ಅಶ್ವಿನಿ, ಏನಂದರೆ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಚುರ್ಚಿಹಾಳ ಗ್ರಾಮದಲ್ಲಿ ಈ ಒಂದು ಅವ್ಯವಸ್ಥೆ ಆಗರವಾಗಿದೆ ಅಂತಲೇ ಹೇಳ್ಬೋದು. ರಿಪಬ್ಲಿಕ್ ಕನ್ನಡನೂ ಕೂಡ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಏನು ಚುರ್ಚಿಹಾಳ ಗ್ರಾಮದಲ್ಲಿ ಸುಮಾರು 24 ಮಕ್ಕಳಿದ್ದಾವೆ. ಆದರೆ ಮೊನ್ನೆ ಕೇವಲ 15 ಮಕ್ಕಳು ಏನು ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ದವು. ಈ ಸಮಯದಲ್ಲಿ 3 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. 15 ಮಕ್ಕಳ ಪೈಕಿ 3 ಮಕ್ಕಳು ಮಾತ್ರ ಇಲ್ಲಿ ಅಸ್ವಸ್ಥರಾಗಿರೋದು. ಯಾಕಂತಂದರೆ ಮಧ್ಯಾಹ್ನದ ವೇಳೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಪಲಾವ್ ಮಾಡಿದ್ರು. ಪಲಾವ್ ತಿಂದ ನಂತರ ಮಕ್ಕಳು ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಆದರೆ ರಾತ್ರಿವರೆಗೂ ಕೂಡ ಮಕ್ಕಳು ಯಾವುದೇ ರೀತಿಯಿಂದ ಆಹಾರ ಸೇವನೆ ಮಾಡಿಲ್ಲ. ಆದರೆ 3 ಮಕ್ಕಳಿಗೆ ವಾಂತಿ ಮತ್ತು ಬೇದಿ ಕಾಣಿಸಿಕೊಂಡಿದೆ. ಹೀಗಾಗಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಆದರೆ ಫುಡ್ ಪಾಯ್ಸನ್ ಅಂದರೆ ಆಹಾರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಈ ರೀತಿ ಆಗಿದೆ ಅಂತೇಳಿ ವೈದ್ಯರು ಕೂಡ ಆ ಪೋಷಕರಿಗೆ ಹೇಳಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ ಇಡೀ ಅಂಗನವಾಡಿ ಕೇಂದ್ರ ಸಂಪೂರ್ಣವಾಗಿ ಅವ್ಯವಸ್ಥೆಯಾಗಿದೆ. ಯಾಕಂತಂದರೆ ಅಲ್ಲಿಯ ಸಿಬ್ಬಂದಿಗಳು ಹೇಳ್ತಾರೆ ನಾವು ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ವಿ ಅಂಥೇಳಿ. ಆದರೆ ಅಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಂಥ ಸಮಯದಲ್ಲಿ ಅಂಗನವಾಡಿಯಲ್ಲಿರುವಂಥ ಗೋಧಿ ಏನಿರ್ತವೆ, ಗೋಧಿಯಲ್ಲಿ ಕೂಡ ಸಂಪೂರ್ಣವಾದ ನುಸಿ ಹುಳುಗಳು ಕೂಡ ಸಾಕಷ್ಟಿದ್ದಾವೆ. ಅದೇ ರೀತಿಯಾಗಿ ಅಕ್ಕಿಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಹುಳುಗಳಿದ್ದಾವೆ. ಈ ರೀತಿ ಏನು ಅಲ್ಲಿರುವಂಥ ಕೊಳೆತ ಈರುಳ್ಳಿ ಕೂಡಿಂದನೂ ಕೂಡ ಅಡಿಗೆ ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಇನ್ನಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಗದಗ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಅಶ್ವಿನಿ. ರೈಟ್ ಮಂಜು ಪತ್ತಾರ್, ಥ್ಯಾಂಕ್ ಯು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮಾರಣ ಹೋಮ ಮುಂದುವರೆದಿದೆ. ಬಾಂಗ್ಲಾ ಸಂಸತ್ ಚುನಾವಣೆಗೂ ಮುನ್ನ ಮೈಮೈನಿಸ್ ಜಿಲ್ಲೆಯಲ್ಲಿ ಹಿಂದೂ ಉದ್ಯಮಿಯೊಬ್ಬರನ್ನ ಹತ್ಯೆ ಮಾಡಲಾಗಿದೆ. ಅಂಗಡಿಯೊಳಗೆ ನುಗ್ಗಿದ ದುಷ್ಕರ್ಮಿಗಳು 62 ವರ್ಷದ ಸುಶೇನ್ ಚಂದ್ರಶೇಖರ್ನನ್ನ ಕೊಂದು ಹಾಕಿದ್ದಾರೆ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸಾವಿಗೆ ಕಾರಣವಾದಂತಹ ಬಾರಾಮತಿ ಲಿಯರ್ಜೆಟ್ ವಿಮಾನ ಅಪಘಾತದ ಹಿಂದೆ ವಿಧ್ವಂಸಕ ಕೃತ್ಯ ಇದೆ ಅಂತ ಎನ್ಸಿಪಿ ನಾಯಕ ರೋಹಿತ್ ಪವಾರ್ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ವಿಮಾನಯಾನ ತನಿಖಾ ಏಜೆನ್ಸಿಗಳ ನೆರವು ಪಡೆದು ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ.
ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಾಣೆ ಅವರ ವಿವಾದಿತ ಆತ್ಮಚರಿತ್ರೆಯ ಬಗ್ಗೆ ಈ ಬಾರಿ ಲೋಕಸಭಾ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದಕ್ಕೆ ಭಾರಿ ಗದ್ದಲ ಏರ್ಪಟ್ಟಿತ್ತು. ಇನ್ನು ಪ್ರಕಟವಾಗದ ಪುಸ್ತಕವನ್ನು ಸದನದಲ್ಲಿ ಓದುವಂತಿಲ್ಲ ಅಂತ ಆಡಳಿತ ಪಕ್ಷದ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದು ಗದ್ದಲಕ್ಕೆ ಕಾರಣವಾಗಿತ್ತು. ಇದೀಗ ಪ್ರಕಾಶಕರಾದ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ನರವಾಣೆಯವರ ಆತ್ಮಚರಿತ್ರೆ ಇನ್ನೂ ಪ್ರಕಟ ಆಗಿಲ್ಲ, ಯಾವುದೇ ಆನ್ಲೈನ್ನಲ್ಲೂ ಕೂಡ ಇದರ ಸಾಫ್ಟ್ ಕಾಪಿಯನ್ನು ಹರಿಬಿಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಬಾಂಗ್ಲಾದೇಶ ಮಧ್ಯೆ ವ್ಯಾಪಾರ ಒಪ್ಪಂದ ಏರ್ಪಟ್ಟಿದೆ. ಎರಡೂ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ. ಅದರ ಪ್ರಕಾರ ಬಾಂಗ್ಲಾದೇಶಕ್ಕೆ ವಿಧಿಸುವ ಟ್ಯಾರಿಫ್ ಅನ್ನು ಅಮೆರಿಕ 19% ಇಳಿಸಲಿದೆ. ಅಮೆರಿಕದ ಸಾಮಗ್ರಿಗಳಿಂದ ತಯಾರಾದ ಕೆಲ ಜವಳಿ ಮತ್ತು ಉಡುಪುಗಳ ಮೇಲೆ ಅಮೆರಿಕ ಟ್ಯಾರಿಫ್ನಿಂದ ಪೂರ್ಣ ವಿನಾಯಿತಿ ಕೊಡಲಿದೆ. ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹತ್ಯೆ ವದಂತಿ ಬೆನ್ನಲ್ಲೇ ರಾವಲ್ಪಿಂಡಿಯ ಜೈಲಿಗೆ ಇಮ್ರಾನ್ ಖಾನ್ ಪರ ವಕೀಲ ಸಲ್ಮಾನ್ ಭೇಟಿ ನೀಡಿದ್ದಾರೆ. ಇಮ್ರಾನ್ ಖಾನ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಇಮ್ರಾನ್ ಖಾನ್ ಅನ್ನ ನೋಡಲು ಅವಕಾಶ ನೀಡಲಾಗಿದೆಯಂತೆ. ಮುಂದಿನ ಸುದ್ದಿಗಳೊಂದಿಗೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಹಾವೇರಿಯ ಎಪಿಎಂಸಿಯಲ್ಲಿ ದಲ್ಲಾಳಿಗಳ ದರ್ಬಾರ್ ನಡೆದಿದೆ. ಎಪಿಎಂಸಿ ದಲ್ಲಾಳಿಗಳಿಂದಾಗಿ ತೂಕದಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ದಲ್ಲಾಳಿಗಳ ಈ ಮೋಸವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಕೃಷಿ ಸಚಿವರೇ, ರೈತರಿಗೆ ಆಗೋ ಅನ್ಯಾಯವನ್ನ ನೀವು ನೋಡ್ಲೇಬೇಕು. ನಿಮ್ಮದೇ ಉಸ್ತುವಾರಿ ಜಿಲ್ಲೆಯಲ್ಲಿ ರೈತರಿಗೆ ಮಹಾ ಮೋಸ ಆಗ್ತಾ ಇದೆ. ಕಷ್ಟಪಟ್ಟು ಬೆಳೆದ ಬೆಳೆಯಲ್ಲಿ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ. ನೋಡಿ, ರೈತರೊಬ್ರು ಶರಣಗೌಡ ಅವರು ಬೆಳೆದಿರ್ತಕ್ಕಂಥ ಕಡಲೆಕಾಳು ತೂಕದಲ್ಲಿ ಮೋಸ. ಯಾವ ರೀತಿನಲ್ಲಿ ಮೋಸ ಅಂತ, ಇವರ ಕಡಲೆಕಾಳಿನ ಚೀಲ 58 ಕೆಜಿ ಇದ್ರೆ ತೂಕ ಬರೀ 55 ಕೆಜಿ ತೋರಿಸುತ್ತೆ. ಮಧ್ಯವರ್ತಿಗಳಿಂದಾಗಿ, ದಲ್ಲಾಳಿಗಳಿಂದಾಗಿ ರೈತರಿಗೆ ಬಹಳ ಕಡಿಮೆ ಹಣ ಸಿಗುವಂಥದ್ದು. ತೂಕದಲ್ಲೂ ಅಷ್ಟೇ, ಒಂದೊಂದು ಮೂಟೆಗೆ 3 ಕೆಜಿ 4 ಕೆಜಿ ಕಡಿಮೆ ತೋರಿಸುತ್ತೆ ಅಂತಂದ್ರೆ ಎಲ್ಲೋಗ್ಬೇಕು ರೈತರು? ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ ಬೆಳೆದಿರ್ತಕ್ಕಂಥ ರೈತರು ತೂಕ ಹಾಕೋ ದೃಶ್ಯನ ನೋಡ್ತಾ ಇದೀವಿ. ಪಾಪ ಅಷ್ಟು ಕಷ್ಟಪಟ್ಟು ಬಂದು ಅವ್ರ ಮನೇಲಿ ತೂಕ ಮಾಡ್ಕೊಂಡು ಬಂದಿರ್ತಾರೆ. ರೈತರು ಯಾರು ಪೆದ್ರಿ ಇರೋದಿಲ್ಲ, ಅವ್ರ ಮನೇಲಿ ವೇಯಿಂಗ್ ಮೆಷಿನ್ ಇರುತ್ತೆ. ಮಾಡ್ಕೊಂಡು ಬಂದು ಇಲ್ಲಿ ನೋಡಿದ್ರೆ 3 ಕೆಜಿ 4 ಕೆಜಿ ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ಕೇಳೋರು ಯಾರು ಇಲ್ಲ. ಆಕ್ಚುಲಿ ಏನ್ ನಡೀತಾ ಇದೆ ಎಪಿಎಂಸಿನಲ್ಲಿ, ಏನೆಲ್ಲ ಸಮಸ್ಯೆ ಇದೆ ವೀಕ್ಷಕರೇ? ನಿಮ್ಮ ರಿಪಬ್ಲಿಕ್ ಕನ್ನಡ ರೈತರ ಪರವಾಗಿ ರಿಯಾಲಿಟಿ ಚೆಕ್ ಮಾಡಿದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ರೈತ ಆತ್ಮಹತ್ಯೆಯಲ್ಲಿ ಮಂಡ್ಯ ಪ್ರಥಮವಾಗಿತ್ತು, ದ್ವಿತೀಯ ರಾಣೆಬೆನ್ನೂರು ಅಂದರೆ ಜಿಲ್ಲೆ ಹಾವೇರಿ ಆಗಿತ್ತು. ಇದೀಗ ಹಾವೇರಿ ಜಿಲ್ಲೆ ಪ್ರಥಮವಾಗಿದೆ. ಯಾಕಂದರೆ ದಲ್ಲಾಳಿಗಳ ಕಾಟ, ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದಾಗಿ ಅಂತಲೇ ಹೇಳ್ಬೋದು. ರೈತ ಸಾಕಷ್ಟು ಕಷ್ಟಪಟ್ಟು ಸಾಲ ಶೂಲ ಮಾಡಿ ಹೆಂಡತಿ ಮಕ್ಕಳನ್ನು ಕೊಳ್ಳಲಿಂದ ಬೆಳ್ಳಿ ಬಂಗಾರ ಆಭರಣ ಅಡ ಇಟ್ಟು ಜೀವನ ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ದಲ್ಲಾಳಿಗಳು ಮಾತ್ರ ರೈತ ರಕ್ತವನ್ನು ಹೀರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯ ಇಲ್ಲಿ ಒಂದು ಕಾಟ ಇದೆ, ಅಂದರೆ ತೂಕ ಮಾಡುವಂಥ ಯಂತ್ರ ಇದೆ. ಈ ಯಂತ್ರ ಎಷ್ಟು ಮೋಸಕಾರಿಯಾಗಿದೆ ಅಂತಂದರೆ ಅದನ್ನು ನಾನೇ ಸ್ವತಃ ಚೆಕ್ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಯಾಕಂದರೆ ನನ್ನ ತೂಕ 77 kg ಇರುವಂಥದ್ದು. ನನ್ನ ತೂಕವನ್ನು ಪ್ರಥಮವಾಗಿ ಚೆಕ್ ಮಾಡಿಸುವಂಥ ಕ್ರಿಯೆ ನಮ್ಮ ಶಕರ್ ಹೇಳ್ತೀನಿ. ಶಕರ್ ಬನ್ನಿ, ನನ್ನ ತೂಕವನ್ನು ಚೆಕ್ ಮಾಡಿ ಮೊದಲಾಗಿ. ಇದು 34.95 ಕಾಣ್ತಾ ಇರುವಂಥದ್ದು. ಇನ್ನು ಸರಿ ಕೆಲಸ ಮಾಡಿಸಿ, ಇದನ್ನು ಮೊದಲೇಗಿತ್ತು ಆ ಥರ ಮಾಡಿ. ಈಗ ನನ್ನ ತೂಕ ನೋಡ್ತಾ ಇರ್ಬೋದು. ಮತ್ತೊಮ್ಮೆ 74 kg ಇದೆ. ಸ್ವತಃ ನಾನು ಚೆಕ್ ಮಾಡೋ ಪ್ರಕಾರ ನನ್ನ ತೂಕ 77 kg ಇರುವಂಥದ್ದು. ಇದೀಗ ಆ ರೈತರೇ ಬಟನನ್ನು ಚೆಕ್ ಮಾಡೋ ವ್ಯವಸ್ಥೆ ಮಾಡ್ತಾರೆ. ಅಂದರೆ ರೈತರು ಹಾಕುವಂಥ ಕಾಳು ಕಡಿಗಳ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ. ಅದಾಗಿಲ್ಲ ಅನ್ಸುತ್ತೆ, ಇನ್ನೊಂದು ಮಾಡಿ ಆಗಿಲ್ಲ ಅನ್ಸುತ್ತೆ. ಅದು ಆಗಿದಾ? ಓಕೆ, ಮತ್ತೆ ಹತ್ತಿದ್ದೀನಿ ನಾನೀಗ. ಈಗ ನನ್ನ ತೂಕ 74 ಆಗಿದೆ. 74 ಇತ್ತು, ಇನ್ನೊಂದು ಸರಿ ಮಾಡಿ. ಅದನ್ನು ಆ ಬಟನ್ ಒತ್ತಿ, ಅದನ್ನು ನಿಲ್ಲಿ. ಹಾಂ, ಗೊತ್ತಿದ್ರಾ? ಈಗ ನನ್ನ ತೂಕ 74 ಇದ್ದದ್ದು ಈಗ 77 ಆಯಿತು. ಇದು ನನ್ನ ನಿಖರವಾದ ನನ್ನ ದೇಹದ ತೂಕ. ಇದು 77.45 ಗ್ರಾಮ್ ಏನಿದೆ, ಇದು ನನ್ನ ನಿಖರವಾದಂಥ ತೂಕ. ಈ ರೀತಿಯಾಗಿ ರೈತರು ತನ್ನಂಥ ಕಾಳು ಕಡೆಗೆ ಮೋಸ ಮಾಡೋ ಕೆಲಸ ಮಾಡಿ. ರೈತರು ಬನ್ನಿ, ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಒಬ್ಬ ಯುವ ರೈತ ಇದ್ದಾನೆ, ಇವನು ತನ್ನಂಥ ಕಡಲೆಕಾಳು ಬೆಳೆದಿರ್ತಾನೆ. ಆ ಬೆಳೆದಂಥ ರೈತನ ತೂಕದಲ್ಲಿ ಎಷ್ಟು ನಿಮ್ಮ ಕಡೆ ಒಂದು ಚೀಟಿ ಇತ್ತು, ಆ ಚೀಟಿ ಕೊಡಿ. 55, 48, 40 ಅನ್ನುವಂಥ ತೂಕವನ್ನು ಇಲ್ಲಿಯ ಅಂದರೆ ಈ ಒಂದು ಗೋಡವಿನ ಮಾಲೀಕರು ಬರೆದುಕೊಟ್ಟಿದ್ದಾರೆ. ಮನೆಯಲ್ಲಿ ತೂಕ ಮಾಡಿ ಲೆಕ್ಕ ಹಾಕಿದ್ದಾನೆ ಅವನು. 2 ಕ್ವಿಂಟಲ್ 28ಕ್ಕೂ ಅಧಿಕ ಕೆಜಿ ಆಗಿರುವಂಥದ್ದು. ಇಲ್ಲಿ ಬಂದರೆ 2 ಕ್ವಿಂಟಲ್ 18 ಮತ್ತು 20 ತೋರಿಸ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಕಡಲೆಕಾಳನ್ನು ಬೆಳೆದಂಥ ರೈತ ಮಾಡ್ತಾನೆ. ಅವನ ಮನೆಯ ಗೃಹೋಪಯೋಗಿ ಇಲಾಖೆ ಅಂದರೆ ಮನೆಗೆ ಏನು ಬೇಕು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಹಣ ಬೇಕಾಗಿತ್ತು. ಹೀಗಾಗಿ ಬೆಳೆದಂಥ ಬೆಳೆ ತೊಗೊಂಡ್ಬಂದು ಅವನು ಈ ದಲ್ಲಾಳಿ ಅಂಗಡಿ ಮಾರಾಟ ಕೊಡ್ತಾನೆ. ಆದರೆ ಆ ಮಾರಾಟ ಕೊಟ್ಟಂಥ ವ್ಯವಸ್ಥೆಯಲ್ಲಿ
ತೂಕದಲ್ಲಿ ವ್ಯತ್ಯಾಸ ಆಗಿದೆ. ಬನ್ನಿ ಅವ್ರು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ ನಾನು. ಬ್ರದರ್, ಈಗ ನನ್ನ ತೂಕನೇ ನೋಡಿದೆ ನಾನೀಗ. ನನ್ನ ಸರಿಸುಮಾರು ತೂಕ 77 kg ಇದೆ. ಅದು 74 ಬಂತು. 3 kg ಕಡಿಮೆ ಆದ ಹೆಂಗಿದು ಅಂತ. ಅದು ಏನು ಗೊತ್ತಾದ್ರೆ ಏನೋ ಬಟನ್ ಹೊಡಿದ್ರು. ನಾವು ಸ್ಟಾರ್ಟಿಂಗ್ ತಂದಿರೋ ಒಂದು ಸಾರಿ ಬಟನ್ ಹೊಡಿದ್ರು ಅಷ್ಟು 4 ಚೀಲ ಇಟ್ವಿ. ಸೊ ನಾನು ಮನ್ಯಾಗ ಕಟ ಮಾಡಿದಕ್ಕೆ ಇಲ್ಲಿ ಅಂದರೆ 3 kg 3.5 kg ಒಂದು ಚೀಲಕ್ಕೆ ಡಿಫ್ರೆನ್ಸ್ ಬಂತು. ಒಂದೊಂದು ಚೀಲಕ್ಕೆ ಸರ್. ಅದರಲ್ಲಿ ಮತ್ತೆ 2 kg ಸೂಟ್ ಅಂತೆ. ಒಂದು ಕೆಜಿಗೆ ಎಷ್ಟು ಬೆಲೆ ಬಾಳುತ್ತೆ ನಿಮ್ಮ ಕಡಲೆಕಾಳು? ಅವರು ನಿನ್ನೆ ಹೇಳಿದ್ದ 55 ರೂಪಾಯಿ ಹಾಕೊಂತೀನಿ, ಅಂದರೆ 5,500 ರೂಪಾಯಿ ಕ್ವಿಂಟಲ್ ಹಾಕೊಂತೀನಿ ತಾಂಬಾರ ಅಂತ ಹೇಳಿದ್ರು. ಇವತ್ತೊಳಗೆ ಬಂದ ಮೇಲೆ 5,200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಈ ಸೂಟ್ ಅಂದ್ರೆ ಏನು ಬ್ರದರ್ ಇದು? ಏನೋ ಗೊತ್ತಿಲ್ಲ ಸರ್, ಖಾಲಿ ಚೀಲಕ್ಕೆ 2 kg ಮುರಿತಾರೆ ಅಂತ ಅವರು. ಒಂದು ಖಾಲಿ ಚೀಲ ಅಂದರೆ 500 ಗ್ರಾಮು ತೂಗುವಂಥ ಒಂದು ಚೀಲಕ್ಕೆ 2 kg ಹೊಡಿತಾರಂತೆ. 55 kg ಇದ್ದರೆ 3 kg ಕಾಟದಲ್ಲಿ ಹೊಡಿತಾರೆ. ಜೊತೆಗೆ ಚೀಲಕ್ಕಾಗಿ 2 kg ಅಂದರೆ ರೈತ ಬೆಳೆದದ್ದು 55 kg ಆದರೂ ಅದು ಕೇವಲ 50 kg ಸಮಾನ ಆಗುತ್ತೆ. ಆ ಹಣವನ್ನು ಕಾಡಿಸಿ ಪೀಡಿಸಿ ಕೊಡ್ತಾರಂತೆ. ಓಕೆ, ಈಗ ತಂದು ಹಾಕಿದ್ದು ಎಷ್ಟು ಒಟ್ಟು ಕ್ವಿಂಟಲ್ ಎಷ್ಟಾಗಿ ಮನೆ ಚೆಕ್ ಮಾಡಿದಾಗ ಎಷ್ಟಾಯಿತು? 20 ಪ್ಯಾಕೆಟ್ ತಂದಿದ್ದೀವಿ ಸರ್. ಅವ್ರು ಇನ್ನೂ ಕಾಟ ಆಗಿದ್ದು 4 ಚೀಲ ಮಾಡಿದ್ವಿ. ಇಲ್ಲಿಗೆ ಸ್ಟಾಪ್ ಮಾಡಿಸಿದ್ವಿ ಕಾಟನ. ಎಷ್ಟು ತೂಕ ಇದೆ 4 ಮನೇಲಿ ಚೆಕ್ ಮಾಡಿದಾಗ? 4 ಚೀಲ ಚೆಕ್ ಮಾಡಿ ಅವ್ರು ಬಿಲ್ ಹಾಕಿ ಕೊಟ್ಟಿದ್ದೆ ಸರ್. ಅಲ್ಲಿ ಒಳಗಡೆ ಅಲ್ಲಿದೆ ಬಿಲ್ಲು. ಅವರೆಲ್ಲ ಬಿಲ್ ಕೊಟ್ಟಿದ್ದೆ ಇದೆ ನನಗೆ 4 ಚೀಲದ್ದು. ಓಟ್ ಹಾಕ್ಸಿದ್ದು ಅಲ್ಲಿ ಸ್ಟಾಪ್ ಮಾಡಿಸಿದ್ವಿ. ಸ್ಟಾಪ್ ಮಾಡಿ ಇಲ್ಲಿಗೆ ಮಿಷನ್ ಸರಿ ಇಲ್ಲ ಅಂತ ಹೇಳಿದ್ವಿ ನಾವು. 55, 48, 54 ಅಂತ 58, 59 ಎಲ್ಲ ಸೇರ್ಕೊಂಡು 2 ಕ್ವಿಂಟಲ್ 20 kg ಲೆಕ್ಕ ಅವ್ರು ತೋರಿಸಿದ್ದಾರೆ. ನೀವು ತೂಕ ಮಾಡಿದಾಗ ಎಷ್ಟಿತ್ತು ಸರ್? ನಾವು ಅಲ್ಲ ಸರ್, ಅದು ನಾವು ಕಾಟ ಮಾಡಿದಾಗ ಟೋಟಲ್ 58 kg ಬಂದು 58, 59 kg ಬಂದಿದ್ದು. ಇಲ್ಲಿಗೆ ಅಲ್ಲಿಗೆ ಅಂದರೆ ಒಂದು 3.5 kg ಹೆಚ್ಚು ಕಮ್ಮಿ ಬಂತು ಒಂದು ಚೀಲಕ್ಕೆ. ಒಂದೊಂದು ಚೀಲಕ್ಕೆ 4 kg ಲೆಕ್ಕ. 4 kg ಹೆಚ್ಚು ಕಮ್ಮಿ. ಸೂಟನ್ನು ಹಿಡಿದ್ರೆ 5 kg ಆಯಿತು. 6 kg ಸರ್ ಸೂಟ್ ಹಿಡಿದ್ರೆ. 6 kg. ಅಂದರೆ ರೈತ ಬೆಳೆದ ಬೆಳೆಗೆ ಬೆಲೆ ಸಿಗಲ್ಲ ಅನ್ನೋದು ಒಂದು ಕಡೆ ಆದರೆ, ಒಂದು ಚೀಲಕ್ಕೆ ಸರಿಸುಮಾರು 6 kg ಲೆಕ್ಕದಲ್ಲಿ ದಲ್ಲಾಳಿಗಳು ಹಣವನ್ನು ಮಾಡಲಿಕ್ಕೆ ಮುಂದಾಗ್ತದ್ರೆ. ಅಂದರೆ ಅಲ್ಲಿಗೆ 6 kg ಅಂದರೆ 55 ರೂಪಾಯಿ ಹಿಡಿದ್ರು 300 ರೂಪಾಯಿ ಆಯಿತು. 4 ಚೀಲಕ್ಕೆ 1200 ರೂಪಾಯಿ ದುಡ್ಡಾಯಿತು. ಈ ರೀತಿಯಾಗಿ ರೈತರನ್ನು ಸುಲಿಗೆ ಮಾಡಲಿಕ್ಕೆ ದಲ್ಲಾಳಿಗಳು ನಿಂತ್ಕೊಂಡಿದ್ದಾರೆ. ಒಂದರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನ ಸತ್ತರೆ, ಬೆಳೆದ ಸಾಲ ಸೂಲ ಮಾಡಿ ರೈತರು ಬಡ್ಡಿ ಕಟ್ಟಕ್ಕೆ ಸಾಯ್ತಿರೋ ಕಾರಣಕ್ಕೆ ಇದೆಲ್ಲವೂ ಕಾರಣ ಅಂತ ಹೇಳೋದು. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಈ ರೀತಿಯ ಕಾಟಗಳನ್ನು ಪರಿಶೀಲನೆ ಮಾಡೋಕ್ಕೆ ಇಲಾಖೆ ಇದೆ, ಅವರು ಎಚ್ಚೆತ್ತು ಇದನ್ನು ಸರಿಪಡಿಸಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಕ್ರ ಒಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಕೂಡ ಹಣ ಇಲ್ಲದಂತಾಗಿತ್ತು. ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಇದೀಗ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆಗೆ ಮುಂದಾಗಿದೆ. ಕೊಪ್ಪಳದಲ್ಲಿ ತಾಯಿ ಕಾರ್ಡ್ ಇಲ್ಲದೆ ಸಮಸ್ಯೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಗರ್ಭಿಣಿಯರಿಗೆ ಸೌಲಭ್ಯ. ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆಯಾ? ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಹಣ ಇಲ್ಲದಂತಾಯ್ತಾ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ತಾಯಿ ಕಾರ್ಡ್ ಅನ್ನ ಸರಬರಾಜು ಮಾಡ್ತಾ ಇದೆ. ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ ಪೂರೈಸಿದೆ. ಮುಂದಿನ ದಿನಗಳಲ್ಲಿ ಕ್ರಮೇಣ ಎಲ್ಲ ಕಡೆ ತಾಯಿ ಕಾರ್ಡ್ ಪೂರೈಸುವುದಾಗಿ ಕೊಪ್ಪಳ ಸಿಇಒ ವರ್ಣಿತ್ ನೇಗಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ಅದನ್ನು ಕಾರ್ಯಾದೇಶ DH ಅವರು ಕೊಟ್ಟು ಅದನ್ನು ಇಮಿಡಿಯೇಟಾಗಿ ಅಲ್ಲಿಂದ ತರಿಸಿದ್ದಾರೆ ಕೆಲವು ತಾಯಿ ಕಾರ್ಡ್ಸ್. ಅದನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಷ್ಟು ಬಂದಿದೆ ಅದನ್ನು ಎಲ್ಲ ಡಿಸ್ಟ್ರಿಬ್ಯೂಟ್ ಆಯಿತು. ಸದ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. 10,000 ತಾಯಿ ಕಾರ್ಡ್ಗಾಗಿ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಬದಲಿಗೆ ಯಾವುದೋ ಪೇಪರ್ಗಳಲ್ಲಿ, ನೋಟ್ಬುಕ್ಗಳಲ್ಲಿ ಮಾಹಿತಿ ಬರೆದು ಕಳಿಸಲಾಗ್ತಾ ಇತ್ತು. ತಾಯಿ ಕಾರ್ಡ್ ಇಲ್ಲದೆ ಸರ್ಕಾರದ ಮಾತೃವಂದನಾ ಯೋಜನೆ, ಪೋಷಣೆ ಯೋಜನೆ ಸೇರಿ ಹಲವು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ತಾಯಂದರಿಗೆ ಆಗಿರಲಿಲ್ಲ. ಸರ್ಕಾರದ ಹಲವು ಯೋಜನೆಗಳಿಂದ ವಂಚಿತರಾಗಿದ್ದರು. ಇದೀಗ ಮತ್ತೆ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆ ಮಾಡಿರೋದ್ರಿಂದ ಫಲಾನುಭವಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ 4 ದಿನಗಳ ಹಿಂದೆ ಒಂದು ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿತ್ತು. ತಾಯಿ ಕಾರ್ಡ್ನ ನಿಲ್ಲಿಸಿದ್ದಾರೆ, ತಾಯಿಯಂದರಿಗೆ ಕೊಡುವಂಥ ತಾಯಿ ಕಾರ್ಡ್ನ ಅಂತಂದೇಳಿ. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಂಥ ಸರ್ಕಾರ ಈ 4 ತಿಂಗಳಿಂದನೂ ಈ ತಾಯಿ ಕಾರ್ಡ್ನ ಕೊಡೋದು ನಿಲ್ಲಿಸಿದೆ. ಏನು ಮಾಡ್ತಾ ಇದೆ ಅಂದರೆ ತಾತ್ಕಾಲಿಕವಾಗಿ ಕೊಡ್ತಾ ಇದೆ. ಒಂದು A4 ಶೀಟಲ್ಲಿ ಬರೆದುಬಿಟ್ಟು ಕೊಡ್ತಾ ಇದೆ. ಆಮೇಲೆ ಡಾಟಾನೆಲ್ಲ ಅದರಲ್ಲಿ ನೋಟ್ ಡೌನ್ ಮಾಡಿ ಕೊಡ್ತಾ ಇದ್ದಾರೆ. ಇದರಿಂದ ತಾಯಿಯಂದ್ರೆ ಏನು ವಂಚನೆ ಆಗ್ತಿದೆ ಅಂದರೆ ಮಾತೃತ್ವ ಯೋಜನೆಯ ವಂಚನೆ ಆಗ್ತಿದೆ. ಆಮೇಲೆ ಮಕ್ಕಳಿಗೆ ಬರುವಂಥ ಪೋಷಕಾಂಶಗಳು, ಈಗ ಅಂಗನವಾಡಿಯಿಂದ ನಾವು ತಾಯಿ ಕಾರ್ಡ್ ತೋರಿಸಿದಾಗ ಈ ತಿಂಗಳಿಗೆ ಈ ಥರ ಪೋಷಕಾಂಶಗಳು ತಾಯಿಗೆ ಮಗುಗೆ ಬರಬೇಕು ಅಂತ ಕೊಡ್ತಾ ಇದ್ರು. ಸರ್ಕಾರ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಮಾಡದೇ ಇರುವುದರಿಂದ ತಾಯಂದಿರು ಹೈರಾಣಾಗಿದ್ರು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಮತ್ತೆ ತಾಯಿ ಕಾರ್ಡ್ ಪೂರೈಕೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಜನತೆ ಇದಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಈರಯ್ಯ ಹೆರಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗನ್ ಹಿಡಿದು
ಶಾಸಕ MY ಪಾಟೀಲ್ ಆಪ್ತನ ಅಂಧ ದರ್ಬಾರ್ ನಡೆದಿದೆ. ಸೋದರಿ ಮದುವೆಯಲ್ಲಿ ಗನ್ ಹಿಡಿದು ಮತೀನ್ ಡ್ಯಾನ್ಸ್ ಮಾಡಿರ್ತಕ್ಕಂಥದ್ದು. ಕಲಬುರಗಿ ಸಿಟಿ ಪೊಲೀಸರು ಈಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಚೌಕ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾದ ಪ್ರಕರಣ ದಾಖಲಾಗಿದೆ. FIR ಆಗಿದೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ FIR ಆಗಿದೆ. ಜನವರಿ 18ನೇ ತಾರೀಕು ಈ ರೀತಿ ಗನ್ ಹಿಡಿದು ಡ್ಯಾನ್ಸ್ ಮಾಡಿದ್ದ ಮತೀನ್ ಪಟೇಲ್ ದುರಂಧರ್ ಸಾಂಗ್ಗೆ ಗನ್ ಹಿಡಿದು ಡ್ಯಾನ್ಸ್ ಮಾಡಿ ಅಫ್ಜಲ್ಪುರ ಕಾಂಗ್ರೆಸ್ ಶಾಸಕ MY ಪಾಟೀಲ್ ಬಲಗೈ ಬಂಟ. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ವರದಿಯ ಇಂಪ್ಯಾಕ್ಟ್ ಈಗ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ FIR ಆಗಿದೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಸಂಪೂರ್ಣವಾಗಿ ಬಿತ್ತರ ಮಾಡಿತ್ತು. ಇದೀಗ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಏನು ಶೋಕಿ ಮಾಡೋದಕ್ಕೆ ಅಂತಾನ, ಶೋ ಆಫ್ ಮಾಡೋದಕ್ಕೆ ಅಂತಾನ ಆರ್ಮ್ಸ್ ಆಕ್ಟ್ ಇದೆ ಅನ್ನೋದು ಗೊತ್ತಿಲ್ವಾ? ಕಂಡಲ್ಲಿ ಪಬ್ಲಿಕ್ಕಲ್ಲಿ ಹಿಂಗೆ ಗನ್ ಹಿಡ್ಕೊಂಡು, ಖಡ್ಗ ಹಿಡ್ಕೊಂಡು, ತಲವಾರ್ ಹಿಡ್ಕೊಂಡು ಶೋಕಿ ಮಾಡಬಾರ್ದು ಅನ್ನೋಂಥದ್ದು, ಸಾರ್ವಜನಿಕ ಪ್ರದರ್ಶನ ಮಾಡಬಾರ್ದು ಅನ್ನೋಂಥದ್ದು ಗೊತ್ತಿಲ್ವಾ? ಅದು ಲೈಸೆನ್ಸ್ಡ್ ಗನ್ ಆದರೆ ಡ್ಯಾನ್ಸ್ ಮಾಡೋಕ್ಕೆ ಕೊಟ್ಟಿದ್ದಾರಾ ಲೈಸೆನ್ಸ್ಡ್ ಗನ್ನನ್ನು, ಅಥವಾ ಜೀವ ರಕ್ಷಣೆಗೆ ಅಂತ ಕೊಟ್ಟಿರ್ತಕ್ಕಂಥ ಲೈಸೆನ್ಸಾ, ಅಥವಾ ಅನ್ಲೈಸೆನ್ಸ್ಡ್ ಆದರೆ ಹೀಗೆ ಪಬ್ಲಿಕ್ಕಲ್ಲಿ ಶೋ ಆಫ್ ಮಾಡೋಕ್ಕೆ ಅವಕಾಶ ಇದೆಯಾ? ಹೀಗೆ ನೂರಾರು ಪ್ರಶ್ನೆಗಳು ಹೇಳುತ್ತೆ. ಏನು ಇವ್ರು ರಾಜಕಾರಣಿಗಳು ಅಂತ ಬಂದ ತಕ್ಷಣ ಈ ಥರ ಎಲ್ಲ ಶೋ ಆಫ್ ಮಾಡ್ಬೋದು ಅಂತ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ವಿಸ್ತೃತ ವರದಿ ಬಿತ್ತರಿಸಿತ್ತು. ಕಗ್ಗಲೀಪುರದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ವಾಟರ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿರ್ತಕ್ಕಂತಹ ಘಟನೆ ಏನಿತ್ತು, ಜಲಮಂಡಳಿಯ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು. ಇದೀಗ PWSSBಯ ಅಧಿಕಾರಿಗಳಿಗೆ ಸಂಕಷ್ಟ ಶುರುವಾಗಿದೆ. 3 ನೋಟಿಸ್ ಜಾರಿ ಮಾಡಿದ್ದಾರೆ ಪೊಲೀಸರು. ಗುತ್ತಿಗೆದಾರ ಎಂಜಿನಿಯರ್ಗಳ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕಗ್ಗಲೀಪುರದಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ವಾಟರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್. ಆ ಸಂದರ್ಭದಲ್ಲಿ ಓಪನ್ ಇದ್ದಂತಹ ಆ ಚಿಕ್ಕ ಒಂದು ವಾಟರ್ ಟ್ಯಾಂಕ್ ಏನಿತ್ತು ಅದಕ್ಕೆ ಬಾಲಕನೊಬ್ಬ ಬಿದ್ದು ಮೃತಪಟ್ಟಿದ್ದ. 3 ದಿನಗಳ ನಂತರ ಗೊತ್ತಾಗಿತ್ತು. ಅಲ್ಲಿ ವಾಸನೆ ಬರೋಕ್ಕೆ ಶುರು ಮಾಡಿದ ಮೇಲೆ ಬಾಲಕನ ಶವ ಅದರಲ್ಲಿ ಕಂಡು ಬಂದಿತ್ತು. ಆ ಪೋಷಕರು ಬಾಲಕನನ್ನು ಹುಡುಕಿ ಹೈರಾಣಾಗಿದ್ರು. ಆ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಕೊನೆಗೆ ಈ ರೀತಿ ಬಾಲಕ ವಾಟರ್ ಟ್ಯಾಂಕಿಗೆ ಬಿದ್ದು ಮೃತಪಟ್ಟಿದ್ದಾನೆ. ವಾಟರ್ ಚೇಂಬರ್ ಏನಿದೆ ಅದು ನಿರ್ಮಾಣ ಹಂತದಲ್ಲಿತ್ತು, ಅದಕ್ಕೆ ಬಿದ್ದು ಮೃತಪಟ್ಟಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಅದನ್ನು ಓಪನ್ ಇಟ್ಟಿದ್ರು. ಅದು ಆ ಥರ ಆಗಿ 3 ದಿನದವರೆಗೂ ಕೂಡ ಓಪನ್ ಇತ್ತು. ಇನ್ನೂ ಯಾರಾದರೂ ಬಿದ್ದಿದ್ರೂ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಇತ್ತು. ಕತ್ತಲಲ್ಲಿ ನಡ್ಕೊಂಡು ಹೋಗುವಾಗ ಬಿದ್ರೂ ಗೊತ್ತಾಗ್ತಿರ್ಲಿಲ್ಲ. ಜಲಮಂಡಳಿಯ ಒಳಗೂ ಕೂಡ ಆಂತರಿಕ ತನಿಖೆ ನಡೆದಿದೆ. BWSSBಯ ಆಂತರಿಕ ತನಿಖೆ ಕೂಡ ನಡೆದಿದೆ. 3 ಎಂಜಿನಿಯರ್ಗಳಿಂದ ತನಿಖೆ ಮಾಡಿಸಿದೆ ಜಲಮಂಡಳಿ. ಆದರೆ ತನಿಖಾ ವರದಿಯನ್ನ ಹೊರಬಿಡೋದಕ್ಕೆ ಜಲಮಂಡಳಿ ಹಿಂದೇಟು ಹಾಕ್ತಾ ಇದೆ. ಚೇಂಬರ್ನ ಮೇಲಿನ ಹೊದಿಕೆ ಕಳ್ಳತನ ಆಗೋಗಿದೆ ಅಂತ ಬೇರೆ 3 ಕಡೆ ಓಪನ್ ಇಟ್ಟಿದ್ದಾರೆ. ಅಲ್ಲಿ 3 ಚೇಂಬರ್ ಕಳ್ಳತನ ಆಗೋಗಿದೆ ಅಂತ. ಮೇಲೆ ಹೊದಿಕೆ ಇದಕ್ಕಿದ್ದಂಗೆ ಕಳ್ಳತನ ಆಗದೇ ಇರೋಂಗೆ ಹೊದಿಕೆ ಹಾಕಕ್ಕೆ ಬರಲ್ವಾ? ನಟ್ಸ್ ಎಲ್ಲ ಹಾಕಕ್ಕೆ ಬರಲ್ವಾ? ವರದಿಯನ್ನ ಬಹಿರಂಗ ಮಾಡಕ್ಕೆ, ತನಿಖಾ ವರದಿಯನ್ನ ಬಹಿರಂಗ ಮಾಡಕ್ಕೆ ಜಲಮಂಡಳಿಗೆ ಇಷ್ಟೊಂದು ಹಿಂಜರಿಕೆ ಯಾಕೆ? ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಜಲಮಂಡಳಿ? ನೋಡಿ, ಬೇಕಾಬಿಟ್ಟಿ ಬೇಜವಾಬ್ದಾರಿ ಊರು ತುಂಬ ಹಿಂಗೆ ಎಷ್ಟೊಂದು ಕಾಮಗಾರಿಗಳಲ್ಲಿ ಓಪನ್ ಬಿಟ್ಟಿರ್ತಾರೆ. ಅದರಲ್ಲಿ ಕಗ್ಗಲೀಪುರದ ಈ ಒಂದು ಕಾಮಗಾರಿ ಓಪನ್ ಬಿಟ್ಟಿದ್ದಂಥದ್ದು ವಾಟರ್ ಚೇಂಬರ್ ನಿರ್ಮಾಣ ಹಂತದಲ್ಲಿತ್ತು. ಅಲ್ಲಿ 3 ಕಡೆ ಆ ಥರ ಓಪನಿಂಗ್ ಇದೆ, ಓಪನ್ ಬಿಟ್ಟಿದ್ದಾರೆ. ಅಲ್ಲಿ ಯಾರು ಬೇಕಾದರೂ ಬಂದು ಬೀಳ್ಬೋದು, ಪುಟ್ಟ ಮಕ್ಕಳು. ಆ ರೀತಿ ಆ ಓಪನ್ ಬಿಟ್ಟಿರೋದಕ್ಕೆ ಮೇಲು ಹೊದಿಕೆ ಕಳ್ತನ ಆಗೋಗಿದೆ ಅಂತ ಬೇರೆ ಈಗ BWSSBಯಿಂದ ಸಮಜಾಯಿಷಿ ಕೊಡ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ. ಕಳ್ತನ ಆಗೋದಾದ್ರೆ ಅದನ್ನು ಓಪನ್ ಫೆನ್ಸಿಂಗ್ ಮಾಡದೆ ಓಪನ್ ಹೆಂಗೆ ಬಿಡ್ತೀರಾ ನೀವು? ಅಟ್ಲೀಸ್ಟು ಅಲ್ಲಿ ಶೀಟ್ಸ್ ಹಾಕಿ ಫೆನ್ಸಿಂಗ್ ಮಾಡಬೇಕಲ್ವಾ, ಅಥವಾ ಬ್ಯಾರಿಕೇಡ್ ಹಾಕಿ ಫೆನ್ಸಿಂಗ್ ಮಾಡಬೇಕಲ್ವಾ, ಕ್ಲೋಸ್ ಮಾಡಬೇಕಲ್ವಾ? ಅಲ್ಲಿ ಒಳಗೆ ಯಾರಾದರೂ ಎಂಟರ್ ಆಗೋಕ್ಕೆ ಹೆಂಗೆ ಅವಕಾಶ ಆಗತ್ತೆ? ಅದನ್ನು ಕದ್ಕೊಂಡು ಹೋಗ್ಬಿಟ್ರು ಅಂತೀರೇನೋ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಡೆಫಿನೆಟ್ಲಿ ಇದಕ್ಕೆ ಯಾರು ಹೊಣೆಗಾರರೋ ಅವರಿಗೆ ಶಿಕ್ಷೆ ಆಗಬೇಕು. ಯಾಕಂತಂದ್ರೆ ಜೀವ ಪುಕ್ಸಟ್ಟೆ ಬರೋದಿಲ್ಲ, ಒಂದು ಜೀವ ಹೋಗಿದೆ ಇಲ್ಲಿ, ನೆನ್ಪಿಟ್ಕೋಬೇಕು ನಾವು. ಸೊ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಿದೆ? ಜಲಮಂಡಳಿ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ಪೊಲೀಸರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಗಿದೆ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ?
ಶ್ರೀಲಕ್ಷ್ಮಿ ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಗ್ಗಲಿಪುರ ಪೊಲೀಸರು ಮೂವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ನ ಎಇ ಆಗಿರುವಂತಹ ಯತಿರಾಜ್, ಎಇ ಆಗಿರುವಂತಹ ದಿಲೀಪ್ ಕುಮಾರ್ ಹಾಗೂ ಇನ್ನೊಬ್ಬ ಜಲಮಂಡಳಿ ಅಧಿಕಾರಿಯ ಮೇಲೆ ಇದೀಗ ಮೂವರನ್ನು ಆರೋಪಿಗಳನ್ನಾಗಿ ಮಾಡಿ ಕಗ್ಗಲಿಪುರ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಅಂದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಇಲ್ಲಿ ಜಲಮಂಡಳಿ ನಿರ್ಲಕ್ಷ್ಯ ಎದ್ದು ಕಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಪ್ರಾಥಮಿಕವಾಗಿ ಇದೀಗ ಮೂವರನ್ನು ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಕರೆದಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾವಾಗ ಈ ಒಂದು ಕನ್ಸ್ಟ್ರಕ್ಷನ್ ಶುರುವಾಯಿತು, ಎಷ್ಟು ವರ್ಷದಲ್ಲಿ ಮುಗಿಸಿದ ನಂತರ ಆ ಒಂದು ಕಾಂಕ್ರೀಟ್ ಚೇಂಬರ್ನ ನೀವು ಮುಚ್ಚಿದ್ರ ಅನ್ನೋದು ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲವನ್ನು ಕೂಡ ವಿಚಾರಣೆ ಸಂದರ್ಭದಲ್ಲಿ ತರುವಂತ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಯಾರೋ ಕಳ್ಳರು ಅದರ ಚೇಂಬರ್ ಕವರ್ ಅನ್ನು ಕತ್ಕೊಂಡು ಹೋಗಿದ್ರು ಅನ್ನೋ ಆರೋಪವನ್ನು ಮಾಡಿದ್ರು. ನಾವು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ವಿ, ಎಲ್ಲಾ ರೀತಿಯ ಕವರ್ ಅನ್ನು ಕೂಡ ನಾವು ಕ್ಲೋಸ್ ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಖುದ್ದು ಪೊಲೀಸರಿಗೂ ಕೂಡ ಈ ಒಂದು ಮಾಹಿತಿಯನ್ನು ನೀಡಿದ್ರು. ಈ ಹಿನ್ನೆಲೆ ಅದಕ್ಕೆ ಕ್ಲೋಸ್ ಆಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನೇನು ಪ್ರೂಫ್ ಇದೆ ಅದನ್ನು ವಿಚಾರಣೆ ಸಂದರ್ಭದಲ್ಲಿ ತರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಶ್ರೀಲಕ್ಷ್ಮಿ ಮತ್ತೊಂದು ವಿಚಾರ ಏನಂದ್ರೆ, ಯಾವಾಗ ಈ ಒಂದು ಪ್ರಕರಣವನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು, ಅಂದ್ರೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು, ತದನಂತರದಲ್ಲಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಒಂದು ಭರವಸೆಯನ್ನು ಕೊಟ್ಟಿದ್ರು. 3 ದಿನದ ಒಳಗಾಗಿ ನಾವು ಆಂತರಿಕ ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ವರದಿಯನ್ನು ತರಿಸ್ತೀವಿ, ಫೆಬ್ರವರಿ 5ಕ್ಕೆ ವರದಿ ನಮ್ಮ ಕೈ ಸೇರುತ್ತೆ ಅಂತ ಅಂದಿದ್ರು. ಸಮಿತಿ ರಚನೆ ಆಗಿತ್ತು, ತನಿಖೆ ಕೂಡ ಆಗಿತ್ತು, ವರದಿ ಕೂಡ ಕೈ ಸೇರಿದೆ. ಹಾಗಾದ್ರೆ ಆ ಒಂದು ವರದಿಯನ್ನು ರಿಪೋರ್ಟ್ ಅನ್ನು ಯಾಕೆ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪೊಲೀಸ್ ತನಿಖೆಯಲ್ಲಿ ಇಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವುದರಿಂದ ಎಲ್ಲೋ ಒಂದು ಕಡೆ ತಮ್ಮ ಆಂತರಿಕ ಸಮಿತಿಯಲ್ಲೂ ಕೂಡ ಅಂದ್ರೆ ಸಮಿತಿ ತನಿಖೆಯಲ್ಲೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವ ಹಿನ್ನೆಲೆ, ಅದು ದೃಢವಾದಿರುವಂತಹ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕೆ ರಿಪೋರ್ಟ್ ಅನ್ನು ಬಹಿರಂಗಪಡಿಸದೆಲ್ಲ ಒಂದು ಕಡೆ ಹಿಂದೆಟಾಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೀಗ ವಿಚಾರಣೆ ನಂತರ ಅಂದ್ರೆ ಮೂವರನ್ನು ಆರೋಪಿಗಳನ್ನ ಮಾಡಿ ಕಗ್ಗಲಿಪುರ ಪೊಲೀಸರು ವಿಚಾರಣೆ ಮಾಡ್ತಿದ್ದರು. ಈ ಒಂದು ವಿಚಾರಣೆ ನಂತರ ಇದರ ಅಸಲಿತ್ತಿ ಏನು, ಅದ್ರ ಕೂಡ ಪ್ರಮುಖವಾಗಿ ಜಲಮಂಡಳಿ ಯಾವ ರೀತಿಯ ನಿರ್ಲಕ್ಷ್ಯ ಮಾಡಿದೆ. ಯಾಕಂದ್ರೆ ಇದು ಒಂದೇ ಅಲ್ಲ, ಸುತ್ತಮುತ್ತಲು ಕೂಡ ಇದೇ ರೀತಿ ಓಪನ್ ಚೇಂಬರ್ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು, ಅಲ್ಲೂ ಕೂಡ ಓಪನ್ ಇದೆ ಅನ್ನೋದು ಕೂಡ ಖುದ್ದು ಪೊಲೀಸರ ಗಮನಕ್ಕೆ ಇರುವುದರಿಂದ ಕೂಡ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸತ್ತರ್ ಡೀಟೇಲ್ಸ್ಗಾಗಿ. 40 ಅಡಿ ಅಗಲಕ್ಕಿಂತ ಕಡಿಮೆ ಜಾಗದಲ್ಲಿ ಉದ್ದಿಮೆಗೆ ಅವಕಾಶ ಇಲ್ಲ ಅನ್ನುವಂತಹ ಜಿಬಿಎಯ ಹೊಸ ಆದೇಶ ಏನಿದೆ, ಇದರ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ಸಿಡಿದೆದ್ದಿದ್ದಾರೆ. ಬೀದಿ ಬಾದಿ ವ್ಯಾಪಾರಸ್ಥರ ಮೇಲೆ ಗದಾ ಪ್ರಹಾರ ಇದು ಅಂತ ಸುರೇಶ್ ಕುಮಾರ್ ಕಿಡಿಕಿಡಿಯಾಗಿದ್ದಾರೆ. ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಶಾಸಕ ಸುರೇಶ್ ಕುಮಾರ್ ಜಿಬಿಎಗೆ ಪತ್ರ ಬರೆದಿದ್ದಾರೆ. ನೋಡಿ, ಸಣ್ಣ ಸಣ್ಣ ಉದ್ದಿಮೆಗಳು ಹೆಂಗೆ ಕೆಲಸ ಮಾಡಬೇಕು, 40 ಅಡಿ ಜಾಗನೇ ಎಲ್ಲರೂ ತರಬೇಕು ಅಂತಂದ್ರೆ ಎಲ್ಲಿಂದ ತರ್ತಾರೆ? ಸಾಲ ಸೋಲ ಮಾಡಿ MSME ಸೆಕ್ಟರ್ನಲ್ಲಿ ಬೇಕಾದಷ್ಟು ಸಣ್ಣ ಉದ್ದಿಮೆಗಳನ್ನ ಆರಂಭ ಮಾಡಿರ್ತಾರೆ. ಅವ್ರಿಗೆ ಎಲ್ಲರೂ 40 ಅಡಿ ಜಾಗನೇ ಇರಬೇಕು ಅಂತಂದ್ರೆ ಎಲ್ಲಿಂದ ಸಾಧ್ಯ ಆಗುತ್ತೆ? ಬೆಂಗಳೂರಿನಂಥ ನಗರದಲ್ಲಿ ಉದ್ದಿಮೆ ಎಷ್ಟು 20-30 ಅಡಿನಲ್ಲೂ ಶುರು ಮಾಡ್ಬೋದು. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಆ ಡಾಕ್ಯುಮೆಂಟ್ ಏನಿದೆ, ಜಿಬಿಎಗೆ ಸುರೇಶ್ ಕುಮಾರ್ ಅವರು ಪತ್ರ ಬರೆದಿದ್ದಾರೆ. ಈ ಹೊಸ ಆದೇಶ ಸರಿ ಇಲ್ಲ ಇದು ಅಂತ ಪತ್ರ ಬರೆದಿದ್ದಾರೆ. ಜಿಬಿಎ ಆದೇಶವನ್ನ ಮಾಡಿದೆ, 40 ಅಡಿಗಿಂತ ಕಡಿಮೆ ಜಾಗದಲ್ಲಿ ಇರೋದನ್ನ ಉದ್ದಿಮೆ ಅಂತ ಕನ್ಸಿಡರ್ ಮಾಡಲ್ಲ ಅಂತ. ಯಾರು ಇದನ್ನೆಲ್ಲ ಫ್ರೇಮ್ ಮಾಡ್ತಾರಪ್ಪ? ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಆಗಿರುವ ಮತ್ತು 5 ಮಹಾನಗರ ಪಾಲಿಕೆಯನ್ನು ಹೊಂದಿರುವ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜನವರಿ 31ನೇ ತಾರೀಕು ಒಂದು ಸುತ್ತೋಲೆನ ಹೊರಡಿಸಿದೆ. ಈ ಸುತ್ತೋಲೆಯಿಂದ ಸಣ್ಣ ಸಣ್ಣ ಉದ್ದಿಮೆಗಳಿಗೆ, ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರೋರಿಗೆ ಇದರಿಂದ ಒಂದು ಮರ್ಮಾಘಾತ ಆಗುತ್ತೆ. 31/1/2026 ಏನು ಸುತ್ತೋಲೆ ಹೊರಡಿಸಿ ಯಾವುದೇ ಟ್ರೇಡ್ ಲೈಸೆನ್ಸ್ ಉದ್ದಿಮೆದಾರರಿಗೆ ಏನು ಪರವಾನಗಿ ಕೊಡ್ತಾರೆ, ಆ ಟ್ರೇಡ್ ಲೈಸೆನ್ಸ್ ಕೊಡಲಿಕ್ಕೆ ಆ ಅಂಗಡಿ ಮುಂದೆ ಮಿನಿಮಮ್ 40 ಅಡಿ ರಸ್ತೆ ಇರಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಈಗ ಬೆಂಗಳೂರಿನ ಹಳೆ ಭಾಗಗಳಲ್ಲಿ ಏನು ಅಂಗಡಿಗಳಿದೆ, ಸಣ್ಣ ಸಣ್ಣ ಉದ್ದಿಮೆಗಳಿದೆ, ಅಲ್ಲೆಲ್ಲೂ ಕೂಡ 40 ಅಡಿ ರಸ್ತೆಗಳಿಲ್ಲ. ಉದಾಹರಣೆ ರಾಜೇಂದ್ರ ತಗೋಬೇಕು ಅಂದರೆ ರಾಜೇಂದ್ರ ಮಂಜುನಾಥ್ ನಗರ ಮುಖ್ಯ ರಸ್ತೆ, ಒಂದಕ್ಕೆ ರಸ್ತೆ, ಅದೇ ಒಂದು ವ್ಯಾಪಾರ ಕೇಂದ್ರ, ಅದು ಅಂಗಡಿಗಳು, ಬೇರೆ ಬೇರೆ ತರಕಾರಿ. 108 ಆಂಬ್ಯುಲೆನ್ಸ್ ಇನ್ನು ಮುಂದೆ ಸಖತ್ ಸ್ಮಾರ್ಟ್ ಆಗಲಿದೆ. ಪ್ರತಿಯೊಂದು ಆಂಬ್ಯುಲೆನ್ಸ್ಗೂ ಕೂಡ ಡಿಜಿಟಲ್ ಟ್ಯಾಬ್, ಟ್ಯಾಕ್ಸಿ ಕ್ಯಾಬ್ನಂತೆ ಸಿಗತ್ತೆ ಅಂತ ಆನ್ಲೈನ್ ಸೇವೆ ಸಿಗತ್ತೆ. ಆಂಬ್ಯುಲೆನ್ಸ್ನಲ್ಲೂ ಕೂಡ ಡಿಜಿಟಲ್ ಟ್ಯಾಬ್ ಅಳವಡಿಸ್ತಾರಂತೆ ಪ್ರತಿಯೊಂದು.
ಶ್ರೀಲಕ್ಷ್ಮಿ ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಣಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಗ್ಗಲಿಪುರ ಪೊಲೀಸರು ಮೂವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ನ ಎಇ ಆಗಿರುವಂತಹ ಯತಿರಾಜ್, ಎಇ ಆಗಿರುವಂತಹ ದಿಲೀಪ್ ಕುಮಾರ್ ಹಾಗೂ ಇನ್ನೊಬ್ಬ ಜಲಮಂಡಳಿ ಅಧಿಕಾರಿಯ ಮೇಲೆ ಇದೀಗ ಮೂವರನ್ನು ಆರೋಪಿಗಳನ್ನಾಗಿ ಮಾಡಿ ಕಗ್ಗಲಿಪುರ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಅಂದ್ರೆ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಇಲ್ಲಿ ಜಲಮಂಡಳಿ ನಿರ್ಲಕ್ಷ್ಯ ಎದ್ದು ಕಂಡಿರುವಂತಹ ಹಿನ್ನೆಲೆಯಲ್ಲಿ ಅವರು ಪ್ರಾಥಮಿಕವಾಗಿ ಇದೀಗ ಮೂವರನ್ನು ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕೂಡ ಕರೆದಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಯಾವಾಗ ಈ ಒಂದು ಕನ್ಸ್ಟ್ರಕ್ಷನ್ ಶುರುವಾಯಿತು, ಎಷ್ಟು ವರ್ಷದಲ್ಲಿ ಮುಗಿಸಿದ ನಂತರ ಆ ಒಂದು ಕಾಂಕ್ರೀಟ್ ಚೇಂಬರ್ನ ನೀವು ಮುಚ್ಚಿದ್ರ ಅನ್ನೋದು ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲವನ್ನು ಕೂಡ ವಿಚಾರಣೆ ಸಂದರ್ಭದಲ್ಲಿ ತರುವಂತ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಯಾರೋ ಕಳ್ಳರು ಅದರ ಚೇಂಬರ್ ಕವರ್ ಅನ್ನು ಕತ್ಕೊಂಡು ಹೋಗಿದ್ರು ಅನ್ನೋ ಆರೋಪವನ್ನು ಮಾಡಿದ್ರು. ನಾವು ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ವಿ, ಎಲ್ಲಾ ರೀತಿಯ ಕವರ್ ಅನ್ನು ಕೂಡ ನಾವು ಕ್ಲೋಸ್ ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಖುದ್ದು ಪೊಲೀಸರಿಗೂ ಕೂಡ ಈ ಒಂದು ಮಾಹಿತಿಯನ್ನು ನೀಡಿದ್ರು. ಈ ಹಿನ್ನೆಲೆ ಅದಕ್ಕೆ ಕ್ಲೋಸ್ ಆಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನೇನು ಪ್ರೂಫ್ ಇದೆ ಅದನ್ನು ವಿಚಾರಣೆ ಸಂದರ್ಭದಲ್ಲಿ ತರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಶ್ರೀಲಕ್ಷ್ಮಿ ಮತ್ತೊಂದು ವಿಚಾರ ಏನಂದ್ರೆ, ಈ ಯಾವಾಗ ಈ ಒಂದು ಪ್ರಕರಣವನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡಿತ್ತು, ಅಂದ್ರೆ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು, ತದನಂತರದಲ್ಲಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ರಾಮ್ ಪ್ರಸಾದ್ ಮನೋಹರ್ ಒಂದು ಭರವಸೆಯನ್ನು ಕೊಟ್ಟಿದ್ರು. 3 ದಿನದ ಒಳಗಾಗಿ ನಾವು ಆಂತರಿಕ ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ವರದಿಯನ್ನು ತರಿಸ್ತೀವಿ, ಫೆಬ್ರವರಿ 5ಕ್ಕೆ ವರದಿ ನಮ್ಮ ಕೈ ಸೇರುತ್ತೆ ಅಂತ ಅಂದಿದ್ರು. ಸಮಿತಿ ರಚನೆ ಆಗಿತ್ತು, ತನಿಖೆ ಕೂಡ ಆಗಿತ್ತು, ವರದಿ ಕೂಡ ಕೈ ಸೇರಿದೆ. ಹಾಗಾದ್ರೆ ಆ ಒಂದು ವರದಿಯನ್ನು ರಿಪೋರ್ಟ್ ಅನ್ನು ಯಾಕೆ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪೊಲೀಸ್ ತನಿಖೆಯಲ್ಲಿ ಇಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವುದರಿಂದ ಎಲ್ಲೋ ಒಂದು ಕಡೆ ತಮ್ಮ ಆಂತರಿಕ ಸಮಿತಿಯಲ್ಲೂ ಕೂಡ ಅಂದ್ರೆ ಸಮಿತಿ ತನಿಖೆಯಲ್ಲೂ ಕೂಡ ಜಲಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಂಡಿರುವ ಹಿನ್ನೆಲೆ, ಅದು ದೃಢವಾದಿರುವಂತಹ ಹಿನ್ನೆಲೆಯಲ್ಲಿ ಇದೇ ಕಾರಣಕ್ಕೆ ರಿಪೋರ್ಟ್ ಅನ್ನು ಬಹಿರಂಗಪಡಿಸದೆಲ್ಲ ಒಂದು ಕಡೆ ಹಿಂದೆಟಾಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೀಗ ವಿಚಾರಣೆ ನಂತರ ಅಂದ್ರೆ ಮೂವರನ್ನು ಆರೋಪಿಗಳನ್ನ ಮಾಡಿ ಕಗ್ಗಲಿಪುರ ಪೊಲೀಸರು ವಿಚಾರಣೆ ಮಾಡ್ತಿದ್ದರು. ಈ ಒಂದು ವಿಚಾರಣೆ ನಂತರ ಇದರ ಅಸಲಿತ್ತಿ ಏನು, ಅದ್ರ ಕೂಡ ಪ್ರಮುಖವಾಗಿ ಜಲಮಂಡಳಿ ಯಾವ ರೀತಿಯ ನಿರ್ಲಕ್ಷ್ಯ ಮಾಡಿದೆ. ಯಾಕಂದ್ರೆ ಇದು ಒಂದೇ ಅಲ್ಲ, ಸುತ್ತಮುತ್ತಲು ಕೂಡ ಇದೇ ರೀತಿ ಓಪನ್ ಚೇಂಬರ್ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ ಮಾಡಿತ್ತು, ಅಲ್ಲೂ ಕೂಡ ಓಪನ್ ಇದೆ ಅನ್ನೋದು ಕೂಡ ಖುದ್ದು ಪೊಲೀಸರ ಗಮನಕ್ಕೆ ಇರುವುದರಿಂದ ಕೂಡ ಪೊಲೀಸರು ಕೂಡ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸತ್ತರ್ ಡೀಟೇಲ್ಸ್ಗಾಗಿ. 40 ಅಡಿ ಅಗಲಕ್ಕಿಂತ ಕಡಿಮೆ ಜಾಗದಲ್ಲಿ ಉದ್ದಿಮೆಗೆ ಅವಕಾಶ ಇಲ್ಲ ಅನ್ನುವಂತಹ ಜಿಬಿಎಯ ಹೊಸ ಆದೇಶ ಏನಿದೆ, ಇದರ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ಸಿಡಿದೆದ್ದಿದ್ದಾರೆ. ಬೀದಿ ಬಾದಿ ವ್ಯಾಪಾರಸ್ಥರ ಮೇಲೆ ಗದಾ ಪ್ರಹಾರ ಇದು ಅಂತ ಸುರೇಶ್ ಕುಮಾರ್ ಕಿಡಿಕಿಡಿಯಾಗಿದ್ದಾರೆ. ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಶಾಸಕ ಸುರೇಶ್ ಕುಮಾರ್ ಜಿಬಿಎಗೆ ಪತ್ರ ಬರೆದಿದ್ದಾರೆ. ನೋಡಿ, ಸಣ್ಣ ಸಣ್ಣ ಉದ್ದಿಮೆಗಳು ಹೆಂಗೆ ಕೆಲಸ ಮಾಡಬೇಕು, 40 ಅಡಿ ಜಾಗನೇ ಎಲ್ಲರೂ ತರಬೇಕು ಅಂತಂದ್ರೆ ಎಲ್ಲಿಂದ ತರ್ತಾರೆ? ಸಾಲ ಸೋಲ ಮಾಡಿ MSME ಸೆಕ್ಟರ್ನಲ್ಲಿ ಬೇಕಾದಷ್ಟು ಸಣ್ಣ ಉದ್ದಿಮೆಗಳನ್ನ ಆರಂಭ ಮಾಡಿರ್ತಾರೆ. ಅವ್ರಿಗೆ ಎಲ್ಲರೂ 40 ಅಡಿ ಜಾಗನೇ ಇರಬೇಕು ಅಂತಂದ್ರೆ ಎಲ್ಲಿಂದ ಸಾಧ್ಯ ಆಗುತ್ತೆ? ಬೆಂಗಳೂರಿನಂಥ ನಗರದಲ್ಲಿ ಉದ್ದಿಮೆ ಎಷ್ಟು 20-30 ಅಡಿನಲ್ಲೂ ಶುರು ಮಾಡ್ಬೋದು. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಆ ಡಾಕ್ಯುಮೆಂಟ್ ಏನಿದೆ, ಜಿಬಿಎಗೆ ಸುರೇಶ್ ಕುಮಾರ್ ಅವರು ಪತ್ರ ಬರೆದಿದ್ದಾರೆ. ಈ ಹೊಸ ಆದೇಶ ಸರಿ ಇಲ್ಲ ಇದು ಅಂತ ಪತ್ರ ಬರೆದಿದ್ದಾರೆ. ಜಿಬಿಎ ಆದೇಶವನ್ನ ಮಾಡಿದೆ, 40 ಅಡಿಗಿಂತ ಕಡಿಮೆ ಜಾಗದಲ್ಲಿ ಇರೋದನ್ನ ಉದ್ದಿಮೆ ಅಂತ ಕನ್ಸಿಡರ್ ಮಾಡಲ್ಲ ಅಂತ. ಯಾರು ಇದನ್ನೆಲ್ಲ ಫ್ರೇಮ್ ಮಾಡ್ತಾರಪ್ಪ? ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ, ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಆಗಿರುವ ಮತ್ತು 5 ಮಹಾನಗರ ಪಾಲಿಕೆಯನ್ನು ಹೊಂದಿರುವ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜನವರಿ 31ನೇ ತಾರೀಕು ಒಂದು ಸುತ್ತೋಲೆನ ಹೊರಡಿಸಿದೆ. ಈ ಸುತ್ತೋಲೆಯಿಂದ ಸಣ್ಣ ಸಣ್ಣ ಉದ್ದಿಮೆಗಳಿಗೆ, ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರೋರಿಗೆ ಇದರಿಂದ ಒಂದು ಮರ್ಮಾಘಾತ ಆಗುತ್ತೆ. 31/1/2026 ಏನು ಸುತ್ತೋಲೆ ಹೊರಡಿಸಿ ಯಾವುದೇ ಟ್ರೇಡ್ ಲೈಸೆನ್ಸ್ ಉದ್ದಿಮೆದಾರರಿಗೆ ಏನು ಪರವಾನಗಿ ಕೊಡ್ತಾರೆ, ಆ ಟ್ರೇಡ್ ಲೈಸೆನ್ಸ್ ಕೊಡಲಿಕ್ಕೆ ಆ ಅಂಗಡಿ ಮುಂದೆ ಮಿನಿಮಮ್ 40 ಅಡಿ ರಸ್ತೆ ಇರಬೇಕು ಅಂತ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಈಗ ಬೆಂಗಳೂರಿನ ಹಳೆ ಭಾಗಗಳಲ್ಲಿ ಏನು ಅಂಗಡಿಗಳಿದೆ, ಸಣ್ಣ ಸಣ್ಣ ಉದ್ದಿಮೆಗಳಿದೆ, ಅಲ್ಲೆಲ್ಲೂ ಕೂಡ 40 ಅಡಿ ರಸ್ತೆಗಳಿಲ್ಲ. ಉದಾಹರಣೆ ರಾಜೇಂದ್ರ ತಗೋಬೇಕು ಅಂದರೆ ರಾಜೇಂದ್ರ ಮಂಜುನಾಥ್ ನಗರ ಮುಖ್ಯ ರಸ್ತೆ, ಒಂದಕ್ಕೆ ರಸ್ತೆ, ಅದೇ ಒಂದು ವ್ಯಾಪಾರ ಕೇಂದ್ರ, ಅದು ಅಂಗಡಿಗಳು, ಬೇರೆ ಬೇರೆ ತರಕಾರಿ. 108 ಆಂಬ್ಯುಲೆನ್ಸ್ ಇನ್ನು ಮುಂದೆ ಸಖತ್ ಸ್ಮಾರ್ಟ್ ಆಗಲಿದೆ. ಪ್ರತಿಯೊಂದು ಆಂಬ್ಯುಲೆನ್ಸ್ಗೂ ಕೂಡ ಡಿಜಿಟಲ್ ಟ್ಯಾಬ್, ಟ್ಯಾಕ್ಸಿ ಕ್ಯಾಬ್ನಂತೆ ಸಿಗತ್ತೆ ಅಂತ ಆನ್ಲೈನ್ ಸೇವೆ ಸಿಗತ್ತೆ. ಆಂಬ್ಯುಲೆನ್ಸ್ನಲ್ಲೂ ಕೂಡ ಡಿಜಿಟಲ್ ಟ್ಯಾಬ್ ಅಳವಡಿಸ್ತಾರಂತೆ ಪ್ರತಿಯೊಂದು ಆಂಬ್ಯುಲೆನ್ಸ್ಗೂ. ಸೊ ಈಗ ನಾವು ಬೇರೆ ಟ್ಯಾಕ್ಸಿಗಳನ್ನು ಬುಕ್ ಮಾಡಿದಾಗ ಆಂಬ್ಯುಲೆನ್ಸ್ನು ಕೂಡ ಬುಕ್ ಮಾಡ್ಬೋದು ಅಂತ. ಚಾಲಕರಿಗೆ ಟ್ಯಾಬ್ನಲ್ಲೇ ರೋಗಿಯ ಮಾಹಿತಿ ಸಿಗತ್ತೆ. GPS ಆಧಾರದ ಮೇಲೆ
ಆಂಬ್ಯುಲೆನ್ಸ್ ಬುಕ್ ಮಾಡ್ಕೋಬಹುದು. ರಿಯಲ್ ಟೈಮ್ನಲ್ಲಿ ಅಗತ್ಯ ಸೇವೆ ಕೊಡೋದಕ್ಕೆ ಈ ಟೆಕ್ನಾಲಜಿ ಮೊರೆ ಹೋಗ್ಬೋದು. ವರ್ಷ ಈ ಫಿನಾನ್ಷಿಯಲ್ ಇಯರ್ ಎಂಡ್ ಮಾಡೋದ್ರೊಳಗೆ ನಾವು ಆಲ್ 108 ಆಂಬ್ಯುಲೆನ್ಸಸ್ ಸ್ಟೇಟ್ ಕೆಳಗಡೆ ತಗೊಂಡ್ ಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಹಂತವಾಗಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮೈಸೂರು, ಚಾಮರಾಜನಗರ ಮತ್ತೆ ಹಾಸನ್, ಮಂಡ್ಯ, ಹಾಗೆ ಶುರು ಮಾಡ್ತಾ ಇದ್ದೀವಿ. ಫೇಸ್ ಮ್ಯಾನರಲ್ಲಿ ರೋಲ್ ಔಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಸಾಫ್ಟ್ವೇರು ಕೂಡ ಚೇಂಜ್ ಆಗುತ್ತೆ ಬ್ಯಾಕ್ ಎಂಡಲ್ಲಿ. ಜೊತೆನೆ ಇದು ಮ್ಯಾನೇಜ್ ಮಾಡೋದು ಇನ್ನು ಏಜೆನ್ಸಿ ಅಂತ ಕೈ ಬಿಟ್ಟು ವಿ ವಿಲ್ ಟೇಕ್ ಇಟ್ ಟು ದ ಸ್ಟೇಟ್ ಸೈಡ್. ದಟ್ ಇಸ್ ದಿ ಹೋಲ್ ಐಡಿಯಾ. ಇದರಲ್ಲಿ ನಾವೀಗ ಪೊಲೀಸ್ ಬಳಸುವ 112 ಸಾಫ್ಟ್ವೇರ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಕೊಡುವ CDAC ಸಾಫ್ಟ್ವೇರ್ ಅವರಿಂದ ಕೊಡುವ ಬಿಸ್ನೆಸ್ ಸ್ವಲ್ಪ ಟೆಕ್ನಿಕಲ್ ಚೇಂಜಸ್ ಕೂಡ ಬರುತ್ತೆ ಇದರಲ್ಲಿ. We will be introducing some mobile devices in the ambulances. ಅದರಲ್ಲಿ ಅವರು ಕಾಲ್ಸ್ ಆಕ್ಸೆಪ್ಟ್ ಮಾಡೋದು, ಅಲ್ಲಂದ್ರೆ ಏನು ಕಂಪ್ಲೇಂಟ್ಸ್ ಬಂದರೆ ಅಲ್ಲಾದರೆ ರಿಕ್ವೆಸ್ಟ್ ಬಂದರೆ ಆಕ್ಸೆಪ್ಟ್ ಮಾಡೋದಲ್ಲದೆ ಇನ್ನು MDT ಡಿವೈಸ್ ಮುಖಾಂತರ ಅವರು ಮಾಡ್ತಾರೆ. ಸೊ ಆ ಡಿವೈಸ್ದು ಒಂದು ಸ್ಮಾಲ್ ಚೇಂಜಸ್ ಬರ್ತಾ ಇದೆ. ಗಣಿನಾಡಲ್ಲಿ ರಾತ್ರಿ ಆದ್ರೆ ಚಳಿ, ಮಧ್ಯಾಹ್ನ ಆದ್ರೆ ರಣ ಬಿಸಿಲು. ಸೊ ಹವಾಮಾನ ವೈಪರೀತ್ಯದಿಂದಾಗಿ ಮೆಣಸಿನಕಾಯಿ ಬೆಳೆ ರೋಗಗಳಿಂದ ನಲುಗಿ ಹೋಗಿದೆ. ಅನ್ನದಾತ ಕಂಗಾಲಾಗಿದ್ದಾನೆ. ಹೀಗೆ ಮೆಣಸಿನಕಾಯಿ ಜಮೀನಿನಲ್ಲಿ ನಿಂತು ಅಳಲು ತೋಡಿಕೊಳ್ಳುತ್ತಿರುವಂತಹ ರೈತರು, ಮತ್ತೊಂದು ಕಡೆ ನೆಲಕ್ಕೆ ಉದುರಿ ಬಿದ್ದಿರುವಂತಹ ಮೆಣಸಿನಕಾಯಿ. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ತಾಲೂಕಿನ ಸಂಗನಕಲ್ಲು ಗ್ರಾಮದ ರೈತರ ಜಮೀನಿನಲ್ಲಿ. ಭಾರಿ ಚಳಿಗೆ ನಲುಗಿದ ಮೆಣಸಿನಕಾಯಿ ಬೆಳೆ. ಚಳಿಗೆ ಕೈಕೊಟ್ಟ ಚಿಲ್ಲಿ, ರೈತನ ಬದುಕು ಚಲ್ಲ ಪಿಲ್ಲಿ. ಹೌದು, ಭಾರಿ ಚಳಿಗೆ ಮೆಣಸಿನಕಾಯಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಮೆಣಸಿನಕಾಯಿ ಬೆಳೆಗೆ ರೋಗಗಳು ಕಾಡ್ತಾ ಇವೆ. ಮನುಷ್ಯರಿಗೆ ಮಾತ್ರವಲ್ಲದೆ ಬೆಳೆಗಳಿಗೂ ಕೂಡ ಮೈಕೊರೆಯುವ ಚಳಿಯ ಎಫೆಕ್ಟ್ ತಟ್ಟಿದೆ. ಚಳಿಗೆ ಮೆಣಸಿನಕಾಯಿ ಬೆಳೆಗೆ ಮಚ್ಚೆ ರೋಗ. ಮೈಕೊರೆಯುವ ಚಳಿಗೆ ಮೆಣಸಿನಕಾಯಿ ಬೆಳೆ ರೋಗಕ್ಕೆ ತುತ್ತಾಗಿದೆ. ಮಚ್ಚೆ ರೋಗ, ಎಲೆ ಮುಟರು, ಹುಳುಬಾಧೆಯಿಂದ ಮೆಣಸಿನಕಾಯಿ ಉದುರಿ ನೆಲಕ್ಕೆ ಬೀಳ್ತಾ ಇವೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರೂ ರೋಗಗಳು ಮಾತ್ರ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅದೂ ಅಷ್ಟೇ. ಆಮೇಲೆ ಈ ವರ್ಷ ಬೆಳೆ ಇಟ್ಟು ಈ ಥರ ರೋಗ ಬಂದು ಮುದುರು ಬಂದು ಎಲ್ಲ ಎಕರೆಗೆ 25 ಕ್ವಿಂಟಲ್ ಬರ್ತದೆ, ಎಕರೆಗೆ 7 ಕ್ವಿಂಟಲ್ ಬರಲ್ಲ. ಈ ವರ್ಷ ಎಕರೆಗೆ 2 ಲಕ್ಷ ಆಗ್ತೈತೆ. ಈ ವಾತಾವರಣದಿಂದ 15 ದಿವಸದಿಂದ ರೋಗ ಬಂದು ಎಲ್ಲ ರೈತರಿಗೆ ಹೆಚ್ಚು ಕಮ್ಮಿ ಆಗ್ಬಿಡತ್ತೆ. ಈ ಸರ್ಕಾರಗಳು ಇರ್ತಕ್ಕಂಥವು ಯಾವ ಸರ್ಕಾರ ಆಗಿರಲಿ ರೈತರ ಬಗ್ಗೆ ದನಿ ಎತ್ತಕ್ಕಲ್ಲ. ಈ ರಾಜಕಾರಣಿಗಳು ಏನಿದಾರ, ಶಾಸಕರಾಗಲಿ, MLA ಗಳಾಗಲಿ, ಮಂತ್ರಿಗಳಾಗಲಿ, ನಮ್ಮ ಬಳ್ಳಾರಿ ಜಿಲ್ಲಾಗ ಉಸ್ತುವಾರಿ ಮಿನಿಸ್ಟ್ರು ಅಂಬೋದೇ ಇಲ್ಲ ನಮ್ಮ ಬಗ್ಗೆ, ರೈತರ ಬಗ್ಗೆ ಮಾತಾಡೋದು. ಅಂದ ಹಾಗೆ ಕಳೆದ 2 ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆತಾ ಇರಲಿಲ್ಲ. ಹೀಗಾಗಿ ಮೆಣಸಿನಕಾಯಿ ಬೆಳೆ ಉತ್ತಮ ಇಳುವರಿ ಬಂದರೂ ಮಾರುಕಟ್ಟೆ ಬೆಲೆ ಕುಸಿತವಾಗಿದ್ದರಿಂದ ರೈತ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ ವರ್ಷದ ಚಳಿ ಮಂಜನ ವಾತಾವರಣಕ್ಕೆ ಮೆಣಸಿನಕಾಯಿ ಬೆಳೆ ಹಾನಿಯಾಗ್ತಾ ಇದ್ದು ರೈತರು ಪರಿಹಾರವನ್ನು ನೀಡಲು ಒತ್ತಾಯಿಸಿದ್ದಾರೆ. ಆದ್ರೆ ಎಕರೆಗೆ 2 ಲಕ್ಷ ಲಾಸ್ ಆಗ್ತೈತೆ. ಸರ್ಕಾರಗಳು ಗಮನ ಹರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ಮತ್ತು ಪ್ರತಿನಿಧಿಗಳು ದನಿ ಎತ್ತಿ ರೈತರಿಗೆ ಪರಿಹಾರ ಕೊಡಿಸ್ಬೇಕು. ಇಲ್ಲಾಂದರೆ ಮುಂದೆ ದಿನಗಳಲ್ಲಿ ರೈತರು ಆತಂಕ ಶುರುವಾಗಿ ಆತ್ಮಹತ್ಯೆ ಮಾಡ್ಕೊಂತಾರ. ಇದನ್ನು ಗಮನ ಹರಿಸಿ ಆಗ್ಲಿಕ್ಕೆ ಮುಂಚಿತಗೆ ಸರ್ಕಾರ ಗಮನ ಹರಿಸ್ಬೇಕಂತ ಹೇಳ್ತೀವಿ. ಒಟ್ನಲ್ಲಿ ಗಣಿನಾಡು ಬಳ್ಳಾರಿ ಜಿಲ್ಲೆಯಾದ್ಯಂತ ರೈತರು ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಿದ್ದು ಇದೀಗ ಮೈಕೊರೆಯುವಂತಹ ಚಳಿಯಿಂದ ಬೆಳೆ ರೋಗಗಳಿಗೆ ತುತ್ತಾಗ್ತಿವೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿ ಮತ್ತು ಸರ್ಕಾರ ಪರಿಹಾರ ನೀಡಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.